2025ರಲ್ಲಿ ಸಿಗದೇ ಇರುವಂತಹ ಅಧಿಕಾರ 2026ರಲ್ಲಿ ಸಿಕ್ಕಿಬಿಡುತ್ತಾ? ಡಿ ಕೆ ಶಿ ಅವರು ಹೇಳುವಂತೆ ಡಿ ಕೆ ಶಿ ಅವರ ಬೆನ್ನಿಗೆ ಕಾಂಗ್ರೆಸ್ನ ಎಲ್ಲ ಅಂದರೆ 140 ಶಾಸಕರು ಕೂಡ ಇದ್ದಾರಾ? ರಾಜಣ್ಣ ಅವರು ಮತಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ರಾಹುಲ್ ಗಾಂಧಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾಗ, ಪ್ರತಿಭಟನೆ ಮಾಡ್ತಾ ಇದ್ದಾಗ ಇದರ ಅವಶ್ಯಕತೆನೇ ಇರಲಿಲ್ಲ. ಇವ್ರಿಗೆ ಆವಾಗ ಜ್ಞಾನ ಇರಲಿಲ್ವಾ? ಅವಾಗೆಲ್ಲ ಎಲೆಕ್ಷನ್ ನಡೆಯೋ ಟೈಮಲ್ಲಿ ನಮ್ಮ ಕೈಲೇ ಇತ್ತಲ್ಲಪ್ಪ, ಅವತ್ತು ಜ್ಞಾನ ಇರಲಿಲ್ವ ಅಂತ ರಾಜಣ್ಣ ಮಾತನಾಡಿ ಸಂಪುಟದಿಂದ ಆಚೆಗೆ ಹೋದರು. ಇದೀಗ ರಾಜಣ್ಣ ಅವರು ಇನ್ನೊಂದು 2 ತಿಂಗಳಲ್ಲಿ ಬಂದುಬಿಡ್ತಾರೆ ಅಂತ ಅವರ ಮಗ ರಾಜೇಂದ್ರ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹಣೆ ಬರಹ ಏನಿದೆಯೋ ಆ ಥರ ಆಗತ್ತೆ ಬಿಡಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಸ್ಥಾನದಲ್ಲಿ ಇರುವವನೇ ಒಂದು ಸಲ ಅಧ್ಯಕ್ಷ ಆಗಿ ಮಾಜಿ ಅಂತ ಕರೆಸ್ಕೊಂಡ್ಬಿಟ್ಬಿಡ್ತೀನಿ, ಒಂದು ಅವಕಾಶ ಕೊಡಿ ಅಂತ ಕೇಳ್ತಾನೆ. ಒಂದು 3 ದಿನನೋ 3 ತಿಂಗಳು ಅಧಿಕಾರ ಮಾಡಿಬಿಟ್ರೆ ಆಮೇಲೆ ಇಳಿಯೋಕ್ಕೆ ಒಪ್ಪೋದೇ ಇಲ್ಲ ಅವನು. ಹಾಗಿದ್ದಾಗ ಮುಖ್ಯಮಂತ್ರಿ ಕುರ್ಚಿಲಿರೋರು ಇಳಿದು ಬಿಡ್ತಾರಾ? ಸುಲಭ ಅಲ್ಲ, ವೆಯ್ಟ್ ಮಾಡೋಣ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಮಾತು ಕೊಟ್ಟಿದ್ದೀರಾ ನೀವು, ಆ ಪ್ರಕಾರ ಇಲ್ಲಿ ಆಗಬೇಕು ಅಂತ ಕೇಳೋ ಸಂದರ್ಭ ಬಂದಿಲ್ಲ. ಇದರಲ್ಲಿ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರ್ಭದ್ರ ಅಂತನಾ? ಅಧಿಕಾರ ಅನ್ನೋದು ಆ ಥರ ಆಗಿಬಿಟ್ಟಿದೆಯಾ? ಇಲ್ಲಿ ಬಲಾಢ್ಯರ ಕೈಲಿ ಅಧಿಕಾರ ಸಿಕ್ಕಾಕೊಂಡ್ಬಿಟ್ಟಿದೆಯಾ? ದುರ್ಬಲರ ಕೈಲಿ ಅಧಿಕಾರ ಸಿಗೋದೇ ಇಲ್ವಾ? ಒಂದು ಸೆಂಟಿಮೆಂಟಾ? ಒಬ್ಬ ಭಾವನಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ, ಒಬ್ಬರು ಪವರ್ಫುಲ್ಲಾಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ. ಇದರಿಂದ ಬಿ ಜೆ ಪಿಯ ಬಹಳ ತಿಂಗಳ ಆಸೆ, ಬಹಳ ತಿಂಗಳುಗಳಿಂದ ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಅಂಥೇಳಿ ಒಂದು ಮಹದಾಸೆ ಏನಾದರೂ ಇತ್ತಾ? ಒಬ್ಬ ವ್ಯಕ್ತಿ ಅಲ್ಲಿ ಸಿ ಎಮ್ ಆಗಿ ಇಳಿದು ಮತ್ತೊಬ್ಬ ಸಿ ಎಮ್ ಆಗುವುದರ ನಡುವಿನ ರಾಜಕೀಯ ವಿಪ್ಲವಗಳಿರ್ತಾವಲ್ವಾ, ಆ ವಿಪ್ಲವದಲ್ಲಿ ಒಳ್ಳೆ ಬೆಳೆ ತೆಗಿಯೋಣ ಅಂತ ಬಿ ಜೆ ಪಿ ಪ್ಲಾನ್ ಮಾಡ್ಕೊಂಡಿತ್ತ? ದೊಡ್ಡ ಹತಾಶೆ ನಿರಾಶೆಯಲ್ಲಿ ಬಿ ಜೆ ಪಿ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮಂದರಿಗೆ ಡಿ ಟಿ ವಿಜೇಂದ್ರ ಅವರಿದ್ದಾರೆ, ಬಿ ಜೆ ಪಿ ವಕ್ತಾರರು. ಸ್ವಾಗತ ವಿಜೇಂದ್ರ ಅವರು ನಮಗೆ ಒಂದು ಡಿಬೇಟ್ಗೆ. ಇನ್ನು ಡಾಕ್ಟರ್ ಸತೀಶ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಸತೀಶ್ ಅವರೇ. ಧನಂಜಯ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರು. ಸ್ವಾಗತ ಧನಂಜಯ ಅವರೇ ತಮಗೆ ಒಂದು ಡಿಬೇಟ್ಗೆ. ಫೈನ್. ಇದೀಗ ನಾನು ವಿಜೇಂದ್ರ ಅವ್ರು ಕೇಳ್ಬಿಡ್ತೀನಿ. ವಿಜೇಂದ್ರ ಅವರೀಗ ಇಲ್ಲಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಪ್ರಯತ್ನ ಪಡ್ತಾ ಇದ್ದಾರೆ, ಕಾಲ ಪರಿಪಕ್ವವಾಗಿಲ್ವೋ ಅಥವಾ ದೇಶದ ರಾಜಕೀಯ ಸನ್ನಿವೇಶಗಳೇ ಡಿ ಕೆ ಶಿ ಅವ್ರನ್ನ ಒಂದು ಸಿ ಎಮ್ ಮಾಡಬೇಕು ಅಂತ ಹೇಳಿ ಪೂರಕವಾಗಿ ವಾತಾವರಣ ಕ್ರಿಯೇಟ್ ಮಾಡಲು ಗೊತ್ತಿಲ್ಲ. ಬಟ್ ನಿಮಗೆ ಡಿ ಕೆ ಶಿ ಯಾವಾಗ ಸಿ ಎಮ್ಮು, ಪಕ್ಷದಲ್ಲಿ ಒಡಕಿದೆ ಅಂತ ಹೇಳ್ತಾ ಇದ್ದಿದ್ದು ಯಾಕೆ? ನೀವು ಡಿ ಕೆ ಶಿ ಅವ್ರು ಸಿ ಎಮ್ ಆದರೆ ಏನೋ ಒಂದು ಗಲಭೆಗಳು, ಒಂದಷ್ಟು ಭಿನ್ನಾಭಿಪ್ರಾಯಗಳು, ಒಂದಷ್ಟು ಅಸಮಾಧಾನಗಳು ಏನೋ ಆಗುತ್ತೆ. ಅಸಮಾಧಾನ ಇಟ್ಕೊಂಡು ರಾಜ್ಯಾದ್ಯಂತ ಕ್ಯಾಂಪೇನ್ ಮಾಡಿಬಿಡೋಣ, ಸಾಧ್ಯವಾದರೆ ಬೆಳಗ್ಗೆ ವಾಕಿಂಗ್ ಮಾಡ್ಕೊಂಡು ಪಾದಯಾತ್ರೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರಾ ಅಂತ? ಸರ್, ಆ ಥರದ್ದೇನಿಲ್ಲ. ಮೊದಲೇದಾಗಿ ನೋಡಿ, ಈಗ ಸಿದ್ದರಾಮಯ್ಯನ ಫಾಲೋವರ್ಸ್ಗಳು ಅವ್ರು ಹೇಳೋ ವಿಚಾರಗಳು ನಾವು ಹೇಳ್ತಾ ಇದೀವಿ ಬಿಟ್ರೆ ನಾವೇನು ಹೇಳ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಫಾಲೋವರ್ಸ್ಗಳು ಹೇಳೋ ವಿಚಾರಗಳು ನಾವು ಹೇಳ್ತಾ ಇದೀವಿ ಬಿಟ್ರೆ ನಾವೇನು ಹೊಸದಾಗಿ ಹುಟ್ಟುತ್ತಾ ಇಲ್ಲ. ಈಗ ತಾವೇ ತಮ್ಮ ಮೊದಲೇದಾಗಿ ಹೇಳಿದ್ರಿ, ಡಿ ಕೆ ಸುರೇಶ್ ಅವರು ತಾಳ್ಮೆಗೆ ಒಂದು ಮಿತಿ ಇದೆ. ಅದು ನಮ್ದಲ್ಲ ವರ್ಡ್, ಡಿ ಕೆ ಸುರೇಶ್ ಅವ್ರದ್ದು. ಅವರನ್ನ KPCC ಅಧ್ಯಕ್ಷ ಇದ್ದಾರೆ, ಜೊತೆಗೆ ಅವರನ್ನ DCM ಇದ್ದಾರೆ. ಅವ್ರಿಗೆ ಅವರ ಒಂದಷ್ಟು ಫಾಲೋವರ್ಸ್ಗಳಿಗೆ ಆಗಬೇಕು ಅನ್ನೋದು. ಸೊ ಇದರಲ್ಲಿ ನಮ್ದು ಯಾವುದೇ ತರ, ಈಗ ರಾಜೇಂದ್ರ ಅವರು 5 ವರ್ಷ ಸಿದ್ದರಾಮಯ್ಯ CM ಆಗಿರ್ಲಿ ಅಂತ ಅವ್ರು ಹೇಳ್ತಾರೆ. ಮತ್ತೆ ತಿರ್ಗಾ ಈ ಕಡೆ ರಾಜೇಂದ್ರ ಅವರು, ನಾನು ಇವತ್ತು ಗಮನಿಸ್ತಾ ಇದ್ದೆ, ರಾಜೇಂದ್ರ ಅವರು ಹೇಳ್ತಿದ್ದಾಗೆ ತಿರ್ಗಾ ಮತ್ತೆ ಬಸವರಾಜ ಶಿವಗಂಗಾ ಅವರು ಮತ್ತೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇವರು ಆಗ್ತಾರೆ, ಡಿ ಕೆ ಶಿವಕುಮಾರ್ CM ಆಗ್ತಾರೆ, ನಾವು ಒಳ್ಳೆ ಟೈಮ್ಗೆ ಕಾಯ್ತಾ ಇದೀವಿ ಅಂತ. ಸೊ ಹಿಂಗಾಗಿ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಕಳೆದ ಸರ್ಕಾರ ಬಂದ್ಬಿಟ್ಟು 2 ವರ್ಷ 8 ತಿಂಗಳಲ್ಲಿ ನಿರಂತರವಾಗಿ ಕುರ್ಚಿ ಕಿತ್ತಾಟ, ಇದು ಬಿಟ್ಟು ಬೇರೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯ 2 ವರ್ಷದ 8 ತಿಂಗಳಿಂದ ನಾವೇ ಎಷ್ಟೋ ಸಲ ಈಗ ಮುಂಚೆಯಿಂದನೂ ಡೇ ಒನ್ನಿಂದನೂ ನಿಮಗೆ ಜಮೀರ್ ಅಹಮದ್ ಏನ್ ಹೇಳಿದಾರೆ ತೆಗೆದು ನೋಡಿ, ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಅವಾಗ ಏನ್ ಹೇಳಿದಾರೆ ಅದನ್ನು ತೆಗೆದು ನೋಡಿ. ಅಂದ್ರೆ ಇವರಿಗೆ ಕುರ್ಚಿ ಕಿತ್ತಾಟ ಒಂದು ಮಾಡ್ಕೊಂಡು ಬಿಟ್ರೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಸರ್, ಬರೀ ಇದೇ ಮಾಡ್ಕೊಂಡು ಇದ್ ಮಾಡ್ತಾರೆ. ಜೊತೆಗೆ ಸಿಎಂ ಮಾಡಿದಾಗ ಬಹಳ ಎಲ್ಲ ಚೆನ್ನಾಗಿತ್ತು. ನಾವು ನೋಡಿ ಸರ್, ಈಗ ನಮ್ದು ಆರೋಪಗಳು ಮಾಡಿದ್ರಲ್ಲ, ಅಲ್ಲ ಸಿಎಂ ಮಾಡಿಬಿಟ್ಟಿದ್ರಲ್ಲ, ಈಗ ನಮ್ದೆಲ್ಲ ಆರೋಪಗಳು ಮಾಡಿ, ನಮ್ಮ ಮೇಲೆ ಸುಳ್ಳು ಆರೋಪಗಳು ಮಾಡಿ ನೀವು ಅಧಿಕಾರಕ್ಕೆ ಬಂದ್ರಲ್ಲಪ್ಪ. ಈಗ ನಮ್ದು ಅಧಿಕಾರದಲ್ಲಿಲ್ಲ, ನಾವು ವಿರೋಧ ಪಕ್ಷದಲ್ಲಿ ಆಗಿದ್ದೀವಿ. ನಮಗೆ ನಾವು ಕೇಳ್ತಾ ಇರೋದು ಇಷ್ಟೇ, ಜನಗಳಿಗೆ ಕೆಲಸ ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ಬರೀ ಭ್ರಷ್ಟಾಚಾರ ಮಾಡ್ತಾ ಇದೀರಾ. ಮೂಢ ಹಗರಣದಿಂದ ಹಿಡಿದು, ವಾಲ್ಮೀಕಿ ಹಗರಣ ಹಿಡಿದು, ಬೋವಿ ನಿಗಮ ಹಗರಣ ಹಿಡಿದು, ಕಸ ಗುಡಿಸೋ ಯಂತ್ರ ಸ್ವಾಮಿ 613 ಕೋಟಿ ಹಗರಣ ಮಾಡಿದ್ರಿ. ಅಬಕಾರಿ ಇಲಾಖೆಯಲ್ಲಿ ಈಗಾಗಲೇ ಬರ್ತಾ ಇದೆ, ಒಂದ್ಸಲಿ ಮುಂಚೆನೂ ಬಂದಿತ್ತು, ಈಗಲೂ ಬರ್ತಾ ಇದೆ. ಇದ್ರ ಜೊತೆಗೆ ಗೃಹಲಕ್ಷ್ಮಿ 5,000 ಕೋಟಿ ಹಗರಣ ಮಾಡಿದ್ರಿ. STP TSP ಅಮೌಂಟು ದಲಿತರಿಗೆ ಸೇರ್ಬೇಕಾಗಿರೋದು ಹಣನ ನೀವು ಅದನ್ನ ಬೇರೆ ಇನ್ನದಕ್ಕೂ ಯೋಜನೆಗಳಿಗೆ ಉಪಯೋಗಿಸ್ಬಿಟ್ಟು ದಲಿತರಿಗೂ ಮೋಸ ಮಾಡ್ತಾ ಇದೀರಾ. ಇನ್ನೊಂದ್ ಕಡೆ ನೋಡಿದ್ರೆ ನೀವು ಬೆಲೆ ಏರಿಕೆ ಮಾಡ್ತಾ ಇದೀರಾ. ಈಗ ನೋಡಿ, ಸ್ಟಾಂಪ್ ಡ್ಯೂಟಿ 200% ಇದ್ದಿಂದ 500% ಹೆಚ್ಚಳ ಮಾಡಿದ್ರಿ, ಬಸ್ ದರಗಳ 15% ಹೆಚ್ಚಳ ಮಾಡಿದ್ರಿ. ಈ ಕಸ ಸುಂಕ ಬಂದ್ಬಿಟ್ಟು ಬೆಂಗಳೂರಲ್ಲಿ 10 ರಿಂದ 400 ರೂಪಾಯಿಗೆ ಮಾಡಿದ್ದಾರೆ.
ಮೃಗಾಲಯ ಪ್ರವೇಶ ಶುಲ್ಕ ಏನೋ ಒಂದು ಜನ ನೋಡಿ ಇಲ್ಲಂತೂ ಇವರಂತೂ ಬರೀ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಅದಕ್ಕೆ ಇದು ಬೇಡಪ್ಪ ಒಂದು ಸ್ವಲ್ಪ ಮೃಗಾಲಯ ಹೋಗೋಣ ಅಂದ್ರೆ ಅಲ್ಲೂ ಎಂಟ್ರಿ ಫೀಸ್ ಅಲ್ಲೂ ಜಾಸ್ತಿ ಮಾಡಿದ್ರಿ, ನೀರಿನ ಬೆಲೆ ಜಾಸ್ತಿ ಮಾಡ್ತಾ ಇದ್ರಿ, ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ, ಮೆಟ್ರೋ ಬೆಲೆ ಜಾಸ್ತಿ, ಒಟ್ಟು ಒಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದ್ ಕಡೆ ಬೆಲೆ ಏರಿಕೆ. ಇದ್ರ ಜೊತೆಗೆ ಸರ್ ಕಳಪೆ ಆಡಳಿತ. ನೀವು ನೋಡಿ ಈಗ ಒಂದು ಅವರ ಈಗ ತಮಗೆಲ್ಲ ಗೊತ್ತಿದೆ, ಬಹಳಷ್ಟು ತಮ್ಮ ಮಾಧ್ಯಮಗಳಲ್ಲೆಲ್ಲ ನಾವು ನೋಡಿದೀವಿ, ಈ KSRTC BMTC ಇವ್ರಿಗೆಲ್ಲ ಸರಿಯಾಗಿ ಸಂಬಳನೇ ಕೊಡ್ತಾ ಇಲ್ಲ. ಇದ್ರ ಜೊತೆ ಗೃಹ ಇಲಾಖೆ ಅಂತೂ ಸಂಪೂರ್ಣ ನೆಲ ಕಚ್ಚೋಗ್ಬಿಟ್ಟಿದೆ. ಅವ್ರು ನೋಡಿದ್ರೆ ಗೃಹ ಇಲಾಖೆ ಸಚಿವರು ಗೃಹ ಸಚಿವರು ಅವ್ರಿಗೇನು ಅಂದ್ರೆ ಗೊತ್ತಿಲ್ಲ ಅಂತಾರೆ, ಅವ್ರಿಗೇನು ಅವ್ರ ಇಲಾಖೆಯಲ್ಲಿ ಏನಾಗ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಹಿಂಗಾಗಿ ಇವ್ರ ಹತ್ರ ಒಂದು ಪಟ್ಟಿ ಇದೆ ಸತೀಶ್. ಈಗ ಅವ್ರ ಬೆಲೆ ಏರಿಕೆ ಆಗಿದೆ, ತುಂಬ ರಾಜ್ಯಾದ್ಯಂತ ಎಲ್ಲ ಕಡೆ ತೆರಿಗೆಗಳನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಹಗರಣಗಳಾಗಿವೆ. ಒಂದು ಪ್ರತಿಪಕ್ಷವಾಗಿ BJPಯವರು ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ದಿನಗಳ ಕಾಲ ಹೋರಾಟ ಮಾಡಿದ್ರು ದೊಡ್ಡ ಪ್ರಶ್ನೆ ಬರುತ್ತದೆ. ಎಷ್ಟು ಹೋರಾಟ ಮಾಡಿ ದಲಿತರದ್ದು ದುಡ್ಡೆಲ್ಲ ತಿಂದುಬಿಟ್ಟಿದ್ದಾರೆ ಅಂದಾಗ ದಲಿತರೆಲ್ಲ ಬೀದಿಗೆ ಬಂದು ನಿಂತ್ಕೊಳ್ಳುವಂತೆ ಮಾಡುವಂಥ ಕೆಲಸ ಇವ್ರದ್ದಾಗಬೇಕಾಗಿತ್ತು, ತಿಳುವಳಿಕೆ ಇವ್ರು ಮುಟ್ಟಿಸ್ಬೇಕಾಗಿತ್ತು, ಇಲ್ಲ ಪ್ರತಿಭಟನೆಗಳು ಜೋರಾಗಾದರೂ ಆಗಬೇಕಾಗಿತ್ತು. KSRTC ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ನಮ್ಮ ಸಂಬಳ ಇದ್ದ ನಾವು ಕೆಲಸ ಮಾಡಲ್ಲ, ಒಂದೇ ಒಂದು ಬಸ್ನ ಎಂಜಿನ್ ಇಗ್ನಿಷನ್ ಆನ್ ಆಗಬಾರ್ದಾಗಿತ್ತು, ಸ್ಟಾಪ್ ಆಗಬೇಕಾಗಿತ್ತು. ಅವ್ರು ಹೆಂಗೋ ಮ್ಯಾನೇಜ್ ಮಾಡ್ತಿದ್ದಾರಪ್ಪ. ಇವರು ಹೇಳಿರೋ ಹಗರಣ ಆಗಿದೆಯೋ ಆಗಿಲ್ವೋ ಅದು ಬೇರೆ ವಿಚಾರ, ಅವ್ರು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಪ್ರತಿಪಕ್ಷ ಇವರೇನು ಮಾಡ್ತಾ ಇದ್ದಾರೆ, ಇಲ್ಲ ರೀ ನೋಡ್ರಿ CM ಚೇಂಜ್ ಆಗ್ತಾರೆ, ಅವರವರೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ಇವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ CM ಚೇಂಜ್ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಭೇಟಿ 3 ದಿನ ದೆಹಲಿಯಲ್ಲಿ ಕಾದರೂ DKಶಿಗೆ ಯಾವಾಗ ಸಿಗಲಿಲ್ವೋ, ಒಂದು ನಿರ್ಧಾರ ಅಂತೂ ಕಾಣಿಸ್ತಾ ಇದೆ ಆ ಕಡೆಯಿಂದ. ನಿರ್ಧಾರ ಅದು ಮುಂದಕ್ಕೆ ಹಾಕೋದು ಅಂತನಲ್ಲ, ಆಲ್ಮೋಸ್ಟ್ ನಿರ್ಧಾರ ಇದ್ದಂತಲೇ. ಇದು ಬಿಟ್ಟುಬಿಟ್ಟರೆ ಒಂದು 6 ತಿಂಗಳು 8 ತಿಂಗಳಲ್ಲಿ ಆ ಎಲೆಕ್ಷನ್ ಅಂತ ಹೋಗ್ಬಿಟ್ರೆ ಒಂದು ವರ್ಷ ಉಳ್ಕೊಳ್ಳುತ್ತಲ್ಲ ಅಷ್ಟಲ್ಲಿ. ಎಲೆಕ್ಷನ್ ಇಯರ್ ಅಂತಲೇ ಅದನ್ನು ಕರೀತಾರೆ, ಅವಾಗ ಮಾಡಿದ್ರು ಅಷ್ಟೇ ಬೇರೆ ವಿಚಾರ ಅದು. ಸೊ ಇದು ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ಇದೀಗ ಓವರಾಲ್ ಆಗಿ ನಮ್ಮ ಸ್ಟೇಟಲ್ಲಿ? ಇದು ಈಗ ಇಲ್ಲಿಂದ ಒಂದು ಕಂಟ್ರೋಲಿಗೆ ಬರುತ್ತಾ ಇದು? ಇಲ್ಲ, ಕಂಟ್ರೋಲ್ಗೆ ಬರೋದು ಅಂತ ನನಗೇನು ಕಾಣಿಸ್ತಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ ಏನು ಒಪ್ಪಂದ ಆಗಿದೆ ಅದನ್ನು ಇದು ಮಾಡ್ಕೊಂಡು ಬಿಡ್ಬೇಕು. ಅಂದರೆ ನಿನ್ನೆ ಅವರ ಬ್ರದರ್ ಅವ್ರು ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ತುಂಬಾ ಮಾರ್ಮಿಕವಾಗಿ ಮಾಡಿದ್ದಾರೆ. ಒಪ್ಪಂದ ಆಗಿರೋದು ಯಾವ ರಿಜಿಸ್ಟರ್ ಆಫೀಸಲ್ಲೂ ರಿಜಿಸ್ಟರ್ ಆಗಿಲ್ಲ. ಆದ್ರೆ ನೋಂದಣಿ ಕಚೇರಿನಲ್ಲಿ ಈ ಒಪ್ಪಂದ ರಿಜಿಸ್ಟರ್ ಆಗ್ಬಿಟ್ಟಿದ್ರೆ RTI ಹಾಕ್ಬಿಟ್ಟು ಒಂದು ಕಾಪಿ ತಗೊಂಡ್ಬಿಡ್ತಿದ್ವಿ ನಾವು, ಹಿಂಗಾಗಿದೆ ಅಂತ. ಒಪ್ಪಂದ ಇಲ್ಲ ಅಂತಾರೆ. ಆಗಿಲ್ಲ ಅಂದಿದ್ರೆ ಇವರು ಡೆಲ್ಲಿಗೆ ಹೋಗೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಇವ್ರು 7% ಟ್ಯಾಕ್ಸ್ ಕಟ್ಟಿದ್ದಾರೆ. 7% ಟ್ಯಾಕ್ಸ್ ಕಟ್ಟಿ ಎಲ್ಲೂ ನೋಂದಣಿ ಮಾಡಿಸ್ಕೊಂಡಿಲ್ಲ ಈ ಒಪ್ಪಂದ. ನಮ್ಗದು ಅನ್ಸುತ್ತೆ. ಆದ್ರೆ ಇವ್ರು ಯಾಕೆ ಅನಾವಶ್ಯಕವಾಗಿ ಹೋಗಲ್ಲ, ಹೈಕಮಾಂಡ್ ಕಾಯ್ತಾ ಇದಾರೆ. ನನ್ಗೆ ನೀವ್ ಹೇಳಿದ್ದು ಒಪ್ಕೊಂತೀನಿ ನಾನು. ಆದ್ರೆ ಈ ಸರ್ಕಸ್ ಅಂತ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಆದ್ರೆ ದೆಹಲಿಗೆ ಹೋಗಿ 3 ದಿವಸಕ್ಕೂ ವಾರಕ್ಕೆ ಹೋಗಿ ಕೂತ್ಕೋತಾ ಇರೋದು ಎಲ್ಲೋ ನೋಡ್ತಾ ಇದ್ರೆ ಏನೋ ಇರ್ಬೋದು. ಮತ್ತೆ ಅವ್ರು ನಿನ್ನೆ ಸ್ಟೇಟ್ಮೆಂಟ್ ಮಾಡಿರೋದು ನೋಡಿದ್ರೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಇವತ್ತೊಂದು ಸೀಟ್ ಬಿಡೋದಿಲ್ಲ. ಸಹಜ, ಯಾಕಂದ್ರೆ ಪಾಪ ಇವ್ರಿಗೂ ಅದು ಅನುಭವ ಆಗಿದೆ. BJPನವ್ರಿಗೆ 2020 ಆಡಿಸ್ಬಿಟ್ಟು ಕುಮಾರಣ್ಣ ಕೊಟ್ಟಿಲ್ಲ ಅಂದ್ಬಿಟ್ಟು ಪಾಪ ಇವ್ರು ಗೋಗೆರ್ದು ಇದು ಮಾಡಿ ಆಮೇಲೆ ವಚನ ಭ್ರಷ್ಟತೆ ತಗೊಂಡು ಜನಗಳ ಹತ್ರ ಹೋಗಿ ಬಂದಿದ್ದು ಇದೆಲ್ಲ ಇತಿಹಾಸ ನಮ್ ಕರ್ನಾಟಕದಲ್ಲಿ. ಅಲ್ಲ, ನೀವು ದೆಹಲಿಗೆ ಹೋಗಿದ್ರೆ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದ್ಮೇಲೆ ತಮ್ಮ ಅರವಿಂದ್ ಕೇಜ್ರಿವಾಲ್ ಆ ತರ ಹೋಗಿದ್ರು. ಕಂಡಿದ್ದೀರಾ ಸತೀಶ್ ನಾನ್ ಹೇಳ್ತಾ ಇರೋದು ಈ ಸರ್ಕಸ್. ಇವಾಗ ಇವ್ರು ಹೇಳಿದ್ರು ಹೌದು ಅಧಿಕಾರದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಎಲ್ಲ ಇವ್ರದೆಲ್ಲ ಕಮ್ಮಿ ಮಾಡಿದ್ರ. ಬಿಜೆಪಿನವರು ಆಫ್ಟರ್ ಆಲ್ ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ. ವಿರೋಧ ಪಕ್ಷ ನಾಯಕನ್ ಕಿತ್ತಾಡ್ಕೊಂಡ್ರು, ಇವ್ರ ರಾಜ್ಯಾಧ್ಯಕ್ಷರು ಇದಕ್ಕೆ ಕಿತ್ತಾಡ್ಕೊಂಡ್ರು. ಇವ್ರಿಗೆ ಯಾವ ನೈತಿಕತೆ ಇಲ್ಲ. ನೀವು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಸ್ಟೆಬಿಲಿಟಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ, ಇನ್ನೊಂದಿಲ್ಲ ಇವ್ರಲ್ಲೇ ನಾಯಕತ್ವ. ನೋಡಿ ನೋಡಿ ಇವಾಗ ಮೊನ್ನೆ ಬಳ್ಳಾರಿ ಘಟನೆ ಆಯ್ತು. ಬಳ್ಳಾರಿ ಘಟನೆ ಆಗಿದ ತಕ್ಷಣ ಯಾರೋ ಒಬ್ರು ಪಾದಯಾತ್ರೆ ಮಾಡ್ತೀನಿ ಅಂತ ಇವರಲ್ಲಿ ಇದ್ ಮಾಡ್ಕೊಂಡ್ರು. ಇನ್ನೊಬ್ರು ನೋಡ್ರೆ ಸಮಾವೇಶ ಮಾಡೋಣ ಅನ್ಕೊಂಡ್ರು. ಇವತ್ಗೆ 10 ದಿವಸ ಇಶ್ಯೂನೇ ಹೋಯ್ತು, ಸಮಾವೇಶನೂ ಇಲ್ಲ, ಪಾದಯಾತ್ರೆನೂ ಇಲ್ಲ. ಸೊ ಈ ತರ ಡೋಲಾಯಮಾನ ಸ್ಥಿತಿಯಲ್ಲಿ ಇವರು ಬಿಜೆಪಿನವ್ರು ಕೂತಿದ್ದಾಗ ಸಮರ್ಥವಾಗಿ ಬೆಟ್ಟು ತೋರ್ಸೋದಕ್ಕಿಲ್ಲ. ಯಾರೋ ಕೇಳಿದ್ರೆ ಹೇಳ್ತಾರೆ, ಕೇಳಿದ್ರೆ DK ಶಿವಕುಮಾರ್ ಅವ್ರು ಎಲ್ಲರ ಬಗ್ಗೆ ಹೋಮ್ ವರ್ಕ್ ಮಾಡಿದ್ದಾರೆ.
ಇವ್ರು ಯಾರಾದ್ರೂ ಬಾಯ್ ಬಿಟ್ರೆ ಏನೇನೋ ಬರ್ತದೆ ಅಂತಕ್ಕಂಥ ಗುಮಾನಿಗಳು ಬೇರೆ ಓಡಾಡ್ತಾ ಇದೆ ಹೊರಗಡೆ. ಯಾವ್ದೋ ಸಿಡಿಗಳು ಬರ್ತದೆ, ಇನ್ನೊಬ್ಬರದ್ದು ಏನೇನ್ ಮಾಡಿದ್ದಾರೆ, ಫೈಲ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಅದಕ್ಕೆ ಯಾರು ಮಾತಾಡ್ತಿಲ್ಲ ಬಿಜೆಪಿನವರು ಅಂತಕ್ಕಂಥ ನಾನ್ ಹೇಳ್ತಾ ಇಲ್ಲ, ಹೊರಗಡೆ ಜನಗಳು ರಾಜಕೀಯ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಅದು ವಿಚಾರಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ಒಂದು ಸಮರ್ಥವಾದ ವಿರೋಧ ಪಕ್ಷನೂ ಕೆಲಸ ಮಾಡ್ತಿಲ್ಲ, ಸಮರ್ಥವಾಗಿ ಒಂದು ಆಡಳಿತ ಪಕ್ಷನೂ ಕೆಲಸ ಮಾಡ್ತಿಲ್ಲ. ಮಧ್ಯದಲ್ಲಿ ನೋಡಿ ಇದು ಇಲ್ಲಿಂದ ಆಚೆಗೆ ಸರಿ ಆಗತ್ತಾ ಇದು? ಈಗ ಡಿ ಕೆ ಶಿವಕುಮಾರ್ ಸಿಎಂ ಮಾಡಲ್ಲ ಅಂದ್ಬಿಟ್ರು ನೋಡಿ, ಇವತ್ತು ಲೋಕಲ್ ಬಾಡಿ ಚುನಾವಣೆ ನಡೆದಿಲ್ಲ, ಲೋಕಲ್ ಬಾಡಿ ಚುನಾವಣೆ, GBA ಚುನಾವಣೆ, ಅದು ಇದು ಅಂತ 6 ತಿಂಗಳು, ಇನ್ನು 6 ತಿಂಗಳಲ್ಲಿ ಏನೇನಾಗ್ತದೋ ಗೊತ್ತಿಲ್ಲ. ಅದಾದ ನಂತರ ಇವರಲ್ಲಿ ಬಂದು ಕೂತ್ಕೊಂಡ್ಮೇಲೆ 1 ವರ್ಷ ಚುನಾವಣಾ ವರ್ಷ, ಇನ್ನೇನ್ ಮತ್ತೆ ವಿಧಾನಸಭೆಗೆ ಪ್ರಿಪೇರ್ ಆಗ್ತಾರೆ. ಆ ಸಂದರ್ಭದಲ್ಲಿ ಆಡಳಿತ ಯಂತ್ರ ಮತ್ತೆ ಇವ್ರು ಕೊಟ್ಟಿರೋ ಗ್ಯಾರಂಟಿ ಅಂತಕ್ಕಂಥದ್ದನ್ನ ಇವರು ಪೂರೈಸಲಿಕ್ಕೆ ವಿಫಲರಾಗಿದ್ದಾರೆ ಎಲ್ಲೋ ಒಂದ್ ಕಡೆ. ಯಾಕಂದ್ರೆ ನೋಡಿ, ಗ್ಯಾರಂಟಿ ಎಲ್ಲರೂ ಕೊಡಕ್ ಆಗಲ್ಲ. ಆಮ್ ಆದ್ಮಿ ಪಾರ್ಟಿ ಕೊಟ್ಟಿದೆ ಅಂತ ಹೇಳ್ತಾರೆ, ನಾವು ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ ನಾವು ಕೊಟ್ಟಿದೀವಿ. ನಾವು ನೋಡಿ 24 hours ಕರೆಂಟ್ ನಾವು ಕೊಟ್ಟಿದ್ವಪ್ಪ. ಇವ್ರು ಇವತ್ತು ಡೆಲ್ಲಿಯಲ್ಲಿ ಬಂದು 4 hour 5 hour ಹೋಗ್ತಾ ಇದೆ ದಿವಸಕ್ಕೆ. ಒಂದು ಗ್ರಾಮ ಪಂಚಾಯತಿಗೆ ನೀರು ಕೊಡಕ್ಕೂ ಒಂದು ರಾಜ್ಯಕ್ಕೆ ನೀರು ಕೊಡಕ್ಕೂ ವ್ಯತ್ಯಾಸ ಇರ್ತದೆ ನೋಡಿ. ಆಪಾದನೆ ಮಾಡಿ ಇವ್ರು ಪಾಪ ಗ್ರಾಮ ಪಂಚಾಯತಿ ನೀರು ಕೊಡಕ್ಕೂ ಒಂದು ರಾಜ್ಯ ಕೊಡಕ್ಕೂ ವ್ಯತ್ಯಾಸ ಇರಲ್ವಾ? ಅಲ್ಲ ಇರ್ಲಿ, ಡೆಲ್ಲಿ ಒಂದು ಮುನ್ಸಿಪಲ್ ಅಗ್ರಿ. ಇವಾಗ ನಾವೆಲ್ಲ ಇಲ್ಲ ಅಂತ ಹೇಳಿ ಬಿಟ್ಕೊಂಡು ಹೋಗ್ತಾರೆ, ನಮ್ಮ ಸಮಾಜ ಎಲ್ಲಿಗೆ ಹೋಗ್ತದೆ? ಕರೆಕ್ಟ್. ಧನಂಜಯ ಅವರು ಇದ್ದಾರೆ. ಧನಂಜಯ್ ಸರ್, ಈಗ ನಂದು ಏನು ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ, ಈಗ ಡಿ ಕೆ ಶಿವಕುಮಾರ್ ಇಲ್ಲಿವರೆಗೂ ಏನೋ ಆಗ್ತಾರೆ ಅಂತ ಹೇಳಿ ಮಂಡಕಳ್ಳಿ ಏರ್ಪೋರ್ಟಿಗೆ ಬಂದಾಗಲೂ ಕೂಡ ಒಂದು ಸಣ್ಣ ಆಸೆ ಇತ್ತು ಅವ್ರಿಗೆ. ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರೂ ಕರೆದಿರಲಿಲ್ಲ, ಸಿದ್ದರಾಮಯ್ಯ ಅವರು ಮಾತ್ರ ಅವತ್ತಿಗೆ ಅಲ್ಲಿದ್ದು ರಾಹುಲ್ ಗಾಂಧಿನ ಸ್ವೀಕರಿಸಬೇಕು, ಅಲ್ಲಿ ರಿಸೀವ್ ಮಾಡ್ಕೊಳ್ಬೇಕು ಅಲ್ಲಿಂದ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಹೋದರು, ಡೆಲ್ಲಿಗೆ ಹೋದರೂ ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಹೋದರು. ಅಲ್ಲಿ ಮುಖಾಮುಖಿ ಆಗಲೇಬೇಕಾದಂಥ ಪರಿಸ್ಥಿತಿ ಬಂದುಬಿಡ್ತು. ಏರ್ಪೋರ್ಟಲ್ಲಿ ಇದ್ದವರೇ 3 ಜನ ಅಲ್ಲ ಇವರು, ಮಂಡಕಳ್ಳಿ ಏರ್ಪೋರ್ಟಲ್ಲಿ ಇದ್ದವರೇ 3 ಜನ ಆದಾಗ ಎದುರ ಬದ್ರ ಮಾತಾಡಲೇಬೇಕು ಅವಾಗ. ಸೊ ಇದ್ರ ಆಚೆಗೆ ದೆಹಲಿಗೆ ಬನ್ನಿ ಮಾತಾಡೋಣ ಅಂದಾಗ ಒಂದು ಆಸೆ ಗರಿಗೆದಿರಬಹುದು. ಡಿ ಕೆ ಶಿ ಅವರ ಆಸೆ 3 ದಿನಗಳ ಕಾಲ ಅಸ್ಸಾಂ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ವೀಕ್ಷಕರಾಗಿ ಹೋಗಿ ಆ ಸಭೆಯಲ್ಲಿ ಭಾಗಿಯಾದ ಹೊರತಾಗಿಯೂ ಇವರಿಗೆ 1 ಸೆಕೆಂಡಿನ 3 ನಿಮಿಷದ ಅಪಾಯಿಂಟ್ಮೆಂಟ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ, ಈಗೇನಾದರೂ ನಾವು ಮುಖ್ಯಮಂತ್ರಿ ಚೇಂಜ್ ಮಾಡ್ತೀವಿ ಅಂತ ಹೋದರೆ ರಾಜ್ಯದಲ್ಲಿ ನಮಗೆ ಮರಣ ಶಾಸನ ಆಗಿಬಿಡ್ತದು ಅನ್ನೋ ಕಾರಣಕ್ಕೇ ಡಿ ಕೆ ಶಿ ಅವರ ಭೇಟಿ ಅಥವಾ ಅಪಾಯಿಂಟ್ಮೆಂಟನ್ನು ಕಾಂಗ್ರೆಸ್ ಹೈಕಮಾಂಡ್ ಡಿನೇ ಮಾಡ್ತಾ. ನಮಸ್ಕಾರ. ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ನಿಜವಾಗ್ಲೂ ದುರದೃಷ್ಟಕರ. ಯಾಕೆಂತ ಹೇಳಿದ್ರೆ, ಒಂದು ಚೀಫ್ ಮಿನಿಸ್ಟರ್ ಪೋಸ್ಟ್ ಅನ್ನೋದಿದೆಯಲ್ಲ, ಅದು ತುಂಬಾ ಮರ್ಯಾದೆ ಇರುವಂತಹ ಜಾಗ. ಅಂದ್ರೆ ಇಡೀ ರಾಜ್ಯ ಚೀಫ್ ಮಿನಿಸ್ಟರ್ನ ನೋಡ್ತಾ ಇರತ್ತೆ. ಚೀಫ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಚೀಫ್ ಮಿನಿಸ್ಟರ್ ಏನ್ ಡೈರೆಕ್ಷನ್ಸ್ ತಗೋತಾರೆ, ಜನರಿಗೆ ವಿದ್ಯೆ ಆಗಿರ್ಬೋದು, ಅಥವಾ ಶಾಲೆಗಳನ್ನ ಸೆಟಪ್ ಮಾಡಬಹುದು, ಹಾಸ್ಪಿಟಲ್ ಆಗ್ಬೋದು, ಅಥವಾ ಬೇರೆ ಯಾವುದೇ ಒಂದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡ್ಲಿಕ್ಕೆ ಒಂದು ಡಿಸಿಷನ್ ಮೇಕಿಂಗ್ ಅಥಾರಿಟಿ ಚೀಫ್ ಮಿನಿಸ್ಟರ್ ಜಾಗ ಇರುತ್ತೆ. ಆದ್ರೆ ಅಂತಹ ಒಂದು ಜಾಗದ ಕುರ್ಚಿಗೆ ಲಾಸ್ಟ್ 2.5 ವರ್ಷದಿಂದ ಈ ಕಿತ್ತಾಟಗಳನ್ನ ನಾವು ನೋಡ್ಕೊಂಡೇ ಬರ್ತಾ ಇದೀವಿ ಹೊರತು ಟ್ಯಾಕ್ಸ್ ಪೇಯರ್ಸ್ ಗಾಗ್ಲಿ ಯಾವುದೇ ಒಂದು ಅನುಕೂಲ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ಜನ ಏನು ಪಾಲಿಸಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಅದು ಸಹ ಆಗ್ತಾ ಇಲ್ಲ. ಬೀದಿಗೆ ಹೋದ್ರೆ ರೋಡ್ಗಳು ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ, ಬಿದ್ದು ಕೈ ಮುರ್ಕೊಂಡು ಕಾಲ್ ಮುರ್ಕೊಂಡು ಜೀವ ಹೋಗುವಂತ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಕುರ್ಚಿ ಜಗಳ ಏನಿದೆ ಅದು ಇನ್ನೂ ಬಗೆಹರಂಗ್ ಕಾಣಿಸ್ತಾ ಇಲ್ಲ. ಆಗ್ಲೇ 2 ವರ್ಷ ಆಗೋಯ್ತು, ಎಲೆಕ್ಷನ್ ಆಗೋಯ್ತು. 2 ವರ್ಷ ಮುಂಚೆ 2 ಎಲೆಕ್ಷನ್ ಆಗಿ ಏನ್ ಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಅದ್ರಲ್ಲಿ ಒಂದಷ್ಟು ಮಾಡಿದ್ದಾರೆ, ಇನ್ನೊಂದಷ್ಟು ಮಾಡ್ತಾ ಇರ್ಬೋದೇನೋ. ಆದ್ರೆ ಜನರಿಗೆ ನಿಜವಾಗ್ಲೂ ಏನ್ ಬೇಕು, ಒಬ್ಬ ಮಧ್ಯಮ ವರ್ಗದವರಿಗೆ ಏನ್ ಬೇಕು, ಅಥವಾ ಕೆಳವರ್ಗದವರಿಗೆ ಏನ್ ಬೇಕು ಅನ್ನೋದು ಈಗ್ಲೂ ಸಹ ಒಂದು ಸರ್ವೆ ಮಾಡ್ಲಿ, ಹೋಗ್ಬಿಟ್ಟು ಪ್ರತಿ ಒಂದು ಏರಿಯಾದಲ್ಲಿ ಒಂದು ಏನಾಗ್ತಿದೆ ಗೊತ್ತಾ, ನಮ್ಮ ಹಣ ಎಲ್ಲಿ ಇದು ಏನಾಗ್ತಿದೆ ಗೊತ್ತಾ, ಅದು BJP ಆಗಲಿ, ಆಮ್ ಆದ್ಮಿ ಆಗಲಿ, ಅಥವಾ ಕಾಂಗ್ರೆಸ್ ಅವರಾಗಲಿ, ಎಲೆಕ್ಷನ್ ಗೆಲ್ಲಕ್ಕೆ ಏನು ಬೇಕು ಅಂತೇಳಿ ಒಂದು ಫಾರ್ಮುಲಾ ಗೊತ್ತಾಗ್ಬಿಟ್ಟಿದೆ ಸರ್. ಅವ್ರಿಗೆ ಒಂದು ಫಾರ್ಮುಲಾ ಗೊತ್ತಾಗ್ಬಿಟ್ಟಿದೆ. ಭಾಗ್ಯ ಬಿಟ್ಟಿ ಭಾಗ್ಯ ಕೊಟ್ಟು ಬಿಡೋದು ಆ ಎಲೆಕ್ಷನ್ ಟೈಮ್ ಅಲ್ಲಿ. ಏನ್ ಬೇಕು, ಓಡಾಡಕ್ಕೆ ರೋಡ್ ಬೇಕು, ಫುಟ್ಪಾತ್ ಗಳು ಬೇಕು, ಮನೆ ಗ್ರಾಹಕರಿಗೆ ಅಪಾರ್ಟ್ಮೆಂಟ್ ಆಕ್ಟ್ ಬೇಕು, ಲ್ಯಾಂಡ್ ಓನರ್ಶಿಪ್ ಬೇಕು. ಈ ತರ ಸಾಕಷ್ಟು ಕಾಯ್ದೆಗಳಿದೆ. ಈಗ ನಮ್ಮ ರಾಜಣ್ಣ ಅವ್ರದ್ದು ಎಕ್ಸಾಂಪಲ್ ತಗೊಂಡ್ರೆ, ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ಮಿನಿಸ್ಟರ್ ಆಗಿದ್ದಿತ್ತು. ಈಗ ನಮ್ಮ ರಾಜೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಬಂದಿದೆ. ಈಗ ರಾಜಣ್ಣ ಅವರು ಮತ್ತೆ ವಾಪಸ್ ಬಂದ್ರೆ ಜನರಿಗೆ ಅನುಕೂಲ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಕೋಆಪರೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಮಿನಿಸ್ಟರ್ ಇಲ್ಲ. ಆಗಸ್ಟ್ ನಲ್ಲಿ ಅವರು ಹೊರಗಡೆ ಬಂದಿದ್ದು, ಇದುವರೆಗೂ ಆಗಸ್ಟ್ ಇಂದ ಇದುವರೆಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಮಿನಿಸ್ಟರ್ ಇಲ್ಲ. ನಮ್ಗೆ ಎಲ್ಲರಿಗೂ ಗೊತ್ತಿದೆ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಿನಿಸ್ಟರ್ ಇಲ್ಲ ಅಂತಂದ್ರೆ ಅಲ್ಲಿ ಏನು ಕೆಲಸ ಮೂವ್ ಆಗಲ್ಲ, ಒಂದ್ ಫೈಲ್ ಮೂವ್ ಆಗಲ್ಲ ಸ್ವಾಮಿ. ನಿಮ್ಗೆ ರಾಜಣ್ಣ ಬರ್ಬೇಕು ಅಂತ ಹೇಳ್ತೀರಾ, ಮಿನಿಸ್ಟರ್ ಬರ್ಬೇಕು ಅಂತ ಹೇಳ್ತೀರಾ ನೀವು?
ಅಲ್ಲ ಮಿನಿಸ್ಟ್ರು ಬರ್ಬೇಕು, ರಾಜಣ್ಣವರೇ ಬರ್ಬೇಕು ಅಂತ ಏನಿಲ್ಲ. ಆದ್ರೆ ರಾಜಣ್ಣ ಅವ್ರು ಬಂದ್ರೆ ಯಾರಿಗ ಅನುಕೂಲ ಆಗತ್ತೆ, ಯಾರಿಗ ಅನುಕೂಲ ಆಗಲ್ಲ ಅನ್ನೋದು ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಆದ್ರೆ ರಾಜಣ್ಣ ಅವ್ರು ಯಾರು? ಒಕ್ಕಲಿಗ ಸಮುದಾಯದ ನಾಯಕ. ಈಗ ನಮ್ಮ ಕಾಂಗ್ರೆಸ್ ಅಲ್ಲೇ ಕನ್ಸಿಡರ್ ಮಾಡಿದ್ರೆ ಒಕ್ಕಲಿಗರ ಸಮುದಾಯ ನಾಯಕರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. ಸೊ ಈ ಒಂದು ಈ ಜಗ್ಗಾಟದಲ್ಲಿ ಅವ್ರು ಬರೋದ್ರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತೋ ಅನ್ನೋದೇ ಯಾರ್ ಕ್ಯಾಂಪ್ ಅನ್ನೋದು ಮ್ಯಾಟ್ರ್ ಅಲ್ವಾ ಅಲ್ಲಿ? ಯಾರ್ ಕ್ಯಾಂಪು? ಯಾರು ಬಿಡಾರದಲ್ಲಿ ಕೂತಿರೋದು? ರಾಜಣ್ಣ ಅವರು ಕ್ಯಾಂಪ್ ಹೇಳಿ, ಜಾತಿ ಬೇಡ ಇಲ್ಲಿ. ನಾಯಕರ ಇನ್ನೊಂದ ಗೌಡ್ರ ಬೇರೆ ವಿಚಾರ, ಕ್ಯಾಂಪ್ ಹೇಳಿ ನೀವು. ಶಿಬಿರ ಯಾರು ಶಿಬಿರದಲ್ಲಿ ಕೂತಾರೋ ಅವರು ಲೆವೆಲ್ಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ಅವರು ಒಂದು ಜಾಗದಲ್ಲಿ ಇನ್ನೊಬ್ಬ ಒಕ್ಕಲಿಗ ನಾಯಕನ ಬೆಳೆಸುವಂತಹ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ರೆ ಅದು ಅನುಕೂಲ. ಇಲ್ಲ ನನಗೊಬ್ಬ ಕಾಂಪಿಟೇಟರ್ ಬಂದಿದ್ದಾರೆ ಅಂತ ಅನ್ಕೊಂಡ್ರೆ ಅದು ಅನಾನುಕೂಲ. ಹೀಗೆ ರಾಜಕೀಯ ಅನ್ನೋದಿದೆಯಲ್ಲ, ಕುರ್ಚಿ ಆಸೆಗೆ ಸೀಮಿತ ಆಗಿದೆ ಹೊರತು ಮುಂದಿನ ಒಂದು ನಾಯಕತ್ವನ ಬೆಳೆಸುವಂತಹ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ಜನರ ಒಂದು ಆಶೆ. ಫೈನ್. ಅಲ್ಲಿ ಧನಂಜಯ ಅವರು ಮಾತಾಡ್ತಾ ಇದ್ರು, ರೋಡ್ಗಳ ಸ್ಥಿತಿ ನೋಡಬೇಕು, ಒಬ್ಬ ಕಾಮನ್ ಮನೆಗೆ ಏನು ಬೇಕಾಗಿದೆ, ಲ್ಯಾಂಡ್ ಓನರ್ಶಿಪ್ಪು, ಅಪಾರ್ಟ್ಮೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು NOCಗಳು, ಆಕ್ಯುಪೈಯಿಂಗ್ ಸರ್ಟಿಫಿಕೇಟ್ಗಳು ಇವೆಲ್ಲ ಬೇಕಾಗ್ತವೆ, ಬೇಕಾದ ಸಮಸ್ಯೆಗಳಿವೆ ಅಲ್ಲಿ. ಸೊ ಇದರೆಲ್ಲದರ ಮಧ್ಯದಲ್ಲಿ ಒಂದು ಪ್ಲಾನು, ಇದನ್ನು ಧನಂಜಯ ಅವರು ಬಿಟ್ಟಿ ಭಾಗ್ಯ ಅಂತ ಹೇಳಿ, ಅದು ಬಿಟ್ಟಿ ಭಾಗ್ಯ ಅನ್ನೋ ವರ್ಡ್ ನಾನು ಬಳಸೋಕ್ಕೆ ಇಷ್ಟಪಡಲ್ಲ. ಕಾರಣ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಬೇರೆ ಬೇರೆ ವಿಶ್ಲೇಷಣೆಗಳಿದೆ. ಗ್ಯಾರಂಟಿ ಸ್ಕೀಮ್ ಬಂದಮೇಲೆ ಏನಾಯಿತು, ಅದು ಯಾಕೆ ಬಿಟ್ಟಿ ಭಾಗ್ಯ ಅಲ್ಲ, ಬೇರೆ ಅದರ ಬಗ್ಗೆ ಥೀಸಿಸ್ಗಳು ಕೂಡ ನಡೆದಿವೆ, ಕೇಸ್ ಸ್ಟಡೀಸ್ ಕೂಡ ನಡೀತಿದೆ, ಬೇರೆ ವಿಚಾರ. ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಯಾವ ವ್ಯಕ್ತಿಗೆ ಯಾವ ಪಕ್ಷಕ್ಕೆ ಎಲೆಕ್ಷನ್ ಗೆಲ್ಲೋದು ಹೇಗೆ ಅಂತ ಗೊತ್ತಾಗ್ಬಿಡುತ್ತೋ, ಜನ ಅವ್ರು ಏನು ಕೆಲಸ ಮಾಡಬೇಕು ಅಂತ ಕ್ವಶನ್ ಮಾಡೋದು ಅಲ್ಲಿಗೆ ಕಳ್ಕೊಂಡ್ಬಿಡ್ತಾರಾ, ಅಥವಾ ಕ್ವಶನ್ ಮಾಡಿದ್ರೆ ಅವ್ರು ಕೇರ್ ಮಾಡಲ್ವಾ ಅಂತ? ಸರ್, ತಮ್ಮ ಕ್ವಶನ್ನು ಯಾವ ಥರ ಇದೆ ಅಂತ ಹೇಳಿದರೆ, ಈಗ 2 ಅಂಗಡಿ ಇರುತ್ತೆ. 2 ಅಂಗಡಿಯಲ್ಲಿ ಒಬ್ಬನು ಉಚಿತವಾಗಿ ಕೊಡ್ತಾ ಇರ್ತಾನೇನೋ, ಅಥವಾ ಡಿಸ್ಕೌಂಟಲ್ಲಿ ಕೊಡ್ತಾ ಇರ್ತಾನೆ. ಅವನ ಹತ್ರ ವ್ಯಾಪಾರ ಜಾಸ್ತಿ ಆಗುತ್ತೋ, ಅಥವಾ ಪಕ್ಕದಲ್ಲಿರೋ ಅಂಗಡಿ ಅವನೇನು ಕೊಡ್ತಾ ಇರಲ್ಲ, ಅಥವಾ ಅವನು ಮತ್ತೆ ಈಗ ಅವನು ಕೊಡಬೇಕಾಗತ್ತಾ, ಅವನು ಡಿಸ್ಕೌಂಟು ಅಥವಾ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾ, ಈ ಥರ ಇದೆ. ಸೊ ಹಾಗಾಗಿ ಅವನು ಅಂಗಡಿ ತೆಗ್ದಿಲ್ಲ ಅಷ್ಟೇ, ಇನ್ನೂ ಅಲ್ಲ ಅಂಗಡಿ ತೆಗ್ದಿಲ್ಲ, ಒಂದು ಏನಂದ್ರೆ ಅವಾಗ ಅವನು ಮತ್ತೆ ಅವನು ಅದೇ ತರ ಕೊಟ್ಟರೆ ವ್ಯಾಪಾರ ಆಗುತ್ತೆ, ಇಲ್ಲ ಅಂದ್ರೆ ವ್ಯಾಪಾರ ಆಗಲ್ಲ. ಅವ್ನು ಪಕ್ಕದವನು ಏನು ಕೊಡ್ತಾ ಇರ್ತಾನೆ ಅವನಿಗೆ ವ್ಯಾಪಾರ ಆಗುತ್ತೆ. ಮಧ್ಯಪ್ರದೇಶದ ನಿಮ್ಮ ಅಂಗಡಿ, ರಾಜಸ್ಥಾನ್ ನಿಮ್ಮ ಅಂಗಡಿ, ಡೆಲ್ಲಿ ನಿಮ್ಮ ಅಂಗಡಿ, ಬಿಹಾರದ ನಿಮ್ಮ ಅಂಗಡಿ, ಅದಲ್ಲಿ ಓಪನ್ ಮಾಡ್ಕೊಂಡು ನೀವು ಅದನ್ನೇ ಮಾಡ್ತಿರೋದಲ್ಲ. ಒಂದು ಅದನ್ನೇ ನಾನು ಹೇಳಿದ್ದು, ನಾವು ನೋಡಿ ಸರ್, ಪೂರ್ತಿ ಯಾವುದು ಕಾಪಿ ಮಾಡ್ತಾ ಇಲ್ಲ, ನಮ್ಮದೇ ಆದಂತ ಯೋಜನೆಗಳು ಕೊಡ್ತೀವಿ. ಲಾಡ್ಲಿ ಬೆಹನ ಅಂತ ಅದನ್ನ ನೋಡಿ ಸರ್, ನರೇಂದ್ರ ಮೋದಿ ಅವರು ರೇವಡಿ ಕಲ್ಚರ್ ಅಂತ ಭಾಷಣ ಮಾಡಿದವರು ಶಿವರಾಜ್ ಸಿಂಗ್ ಚೌಹಾಣ್ ಗೆಲ್ತಾ ಇದ್ದಂತೆನೆ ಉಲ್ಟಾ ಹೊಡೆದು ನಿಮ್ಮ ಪಾರ್ಟಿ ಅವರು ಇದೇ ಉಚಿತ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರೈಟ್ಸ್ ಇಲ್ಲ ಅದ್ರಲ್ಲಿ ಮಾತಾಡಕ್ಕೆ. ಈಗ ಏನಾಗಿದೆ ಅಂದ್ರೆ, ನಾನು ಅಭಿವೃದ್ಧಿ ಮೇಲೆ ನಾನು ಗೆಲ್ತೀನಿ ಎಲೆಕ್ಷನ್, ನನ್ನ ಭಾಷಣ ಮೇಲೆ ಗೆಲ್ತೀನಿ, ದೇಶ ಪ್ರೇಮ ನನಗೆ ಸಾಕು, ಹಿಂದೂ ಮುಸ್ಲಿಂ ಗೆಲ್ತೀನಿ ಹೇಳ್ಬೇಕಾಗಿತ್ತು. ನೀವು ಹಾಗಾದ್ರೆ ಯಾಕೆ ಬಂದ್ಬಿಟ್ರಿ ಅದೇ ಟ್ರ್ಯಾಕ್ಗೆ? ನೋಡಿ, ನಾವು ಡೆವಲಪ್ಮೆಂಟ್ ಮೇಲೆ ನಮ್ದು ಪ್ರಯಾರಿಟಿ ಫಸ್ಟ್, ಅದಾದ ನಂತರ ನೆಕ್ಸ್ಟ್ ನೋಡಿ ಅದೊಂದೇ ಒಂದು ಇಟ್ಕೊಂಡು ಇವತ್ತಿನ ಪರಿಸ್ಥಿತಿಲಿ ಗೆಲ್ಲಕ್ ಆಗೋದಿಲ್ಲ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಿರ್ಮಾಣ ನಿಮ್ಗೂ ಗೊತ್ತಿದೆ. ತಪ್ಪು ಯಾಕೆ ಅಂತ ಹೇಳ್ತೀವಿ ಅಂತ ಕೇಳಿ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ಹಗರಣ ಮಾಡಿದ್ರು ಇವರು. ನಾವು ಕೊಡ್ತಾ ಇದೀವಲ್ಲ, ಎಲ್ಲರ ಆತರ ಹಗರಣ ಆಗಿದೆ, ಕ್ಲೀನ್ ಆಗಿ ಹೋಗ್ತಾ ಇದೆ ಜನಗಳಿಗೆ. ಇವ್ರು 1 ತಿಂಗಳು ಹಾಕ್ತಾರೆ, 1 ತಿಂಗಳು ಹಾಕೋದಿಲ್ಲ. ನಾವು ಆಮೇಲೆ ನೋಡಿ ಸರ್, ಇನ್ನೊಂದು ಒಂದು ಡಿಬೇಟ್ ಅನ್ನು ಎಷ್ಟೊಂದು ಜನ ನೋಡ್ತಿರ್ತಾರೆ. ಈ ಹಗರಣ ಅನ್ನೋ ವರ್ಡ್ ಬಳಸಕ್ಕೆ ಮುಂಚೆ ನೀವು ಕೇರ್ಫುಲ್ ಆಗಿ ಯೋಚನೆ ಮಾಡಬೇಕು. 5,000 ಕೋಟಿನೋ 500 ಕೋಟಿನೋ 8,000 ಕೋಟಿನೋ ಒಬ್ರು ತಿಂದು ಬಿಟ್ಟಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆಗಿರೋದು ಬೇರೆ. ಒಂದು ನಿಮಿಷ, ಆ ತಿಂಗಳುಗಳ ಹಣ 3-4 ತಿಂಗಳ ಹಣ ಅವ್ರಿಗೆ ಬಂದಿಲ್ಲ ಅನ್ನೋದು ಬೇರೆ. ಬಂದಿಲ್ಲ ಅನ್ನೋದು ಬೇರೆ, ಇಲ್ಲಿ ಹಗರಣ ನಡೆದಿದೆ ಅಂತ ನಾನು ಆರೋಪ ಮಾಡೋದು ಬೇರೆ. ಒಂದು ಡಿಬೇಟಲ್ಲಿ ಅದು ಸತೀಶ್ ಅವ್ರಿಗೂ ಕೇಳ್ಬಿಡ್ತೀನಿ ನಾನು. ಅಕೌಂಟ್ಗೆ ಹಾಕಿಲ್ಲ, ಅದನ್ನು ತಿಂದು ಬಿಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇನ್ನೊಬ್ರು ತಿಂಗಳ ಹಣ ಬಂದಿಲ್ಲಪ್ಪ ಅನ್ಬೇಕು, ಅದ್ ಹೇಳ್ಬೋದು, ಅದೊಪ್ಕೊಳ್ಳೋಣ. ಹಗರಣ ಅಂದ್ರೆ ಅವ್ರು ತಿಂದಿರೋದು ನೀವು ಸಾಕ್ಷಿ ಕೊಡಬೇಕು. ಅದು ಎಲ್ಲಿ ಹೋಗಿದೆ ಮತ್ತೆ ಅವ್ರು ಕೊಟ್ಟಿದ್ದಾರೆ, ನಾವು ಕೊಟ್ಟಿದೀವಿ ಅಂತ ಹೇಳಿದ್ರಲ್ಲ ಮೇಡಮ್. ಮೇಡಮ್ ಹೇಳಿದ್ರಲ್ಲ ಸರ್, ಒಂದ್ ನಿಮಿಷ ಸತೀಶ್ ಅವ್ರು, ನಿಮ್ಗೆ ಗೊತ್ತಿಲ್ಲ. ಈಗ ಒಂದ್ ನಿಮಿಷ, ಮೇಡಮ್ ಹೇಳಿದ್ರಲ್ಲ, ಆನ್ ಫ್ಲೋರ್ ಹೇಳಿದ್ರೆ ನಾವು ಕೊಟ್ಟಿದೀವಿ ಅಂತ, ಅದಕ್ಕೆ ಅದು ಕೊಟ್ಟಿದ್ದೀರಿ ಅಂತ ನೀವು ಫ್ಲೋರ್ ಅಲ್ಲಿ ಹೇಳಿದ್ರೆ ಮತ್ತೆ ಎಲ್ಲಿ ಹೋಯ್ತಾ ದುಡ್ಡು ಅಂತ. ಏನ್ ಗೊತ್ತಾ, ನೀವು ಪ್ರತಿಪಕ್ಷವಾಗಿ ಆಡಳಿತಾರೂಢ ಪಕ್ಷದ ಎಲ್ಲ ಲೋಪದೋಷಗಳು ಎತ್ತಿ ಹಿಡಿಯಕ್ಕೆ ನಿಮ್ಗೆಲ್ಲ ರೈಟ್ಸ್ ಇದೆ. ಆದ್ರೆ ವರ್ಡ್ ಬಳಸಬೇಕಾದ್ರೆ ಒಂದು ಸ್ಕ್ಯಾಮ್ ಅಂತ ಹೇಳಿಬಿಟ್ರೆ ನಾಳೆ ದಿನ ಅದು ಕೇಳಿದ್ರೆ ನಾನು ಆನ್ಸರ್ ಮಾಡಬೇಕು. ಏನು ಸ್ಕ್ಯಾಮ್ ಆಗಿತ್ತು ಹೇಳಪ್ಪ ಅಂದರೆ ನೀವು ಆನ್ಸರ್ ಮಾಡಬೇಕು. ಹಣ ಬಂದಿಲ್ಲ ಅನ್ನೋದು ಬೇರೆ, ಖಜಾನೆಯಿಂದನೇ ಹಣ ಬಂದಿಲ್ಲ ಅನ್ನೋದು ಬೇರೆ. ಯಾರೋ ಬಂದು 5-6 ಜನ ಸೇರಿಕೊಂಡು 5,000 ಕೋಟಿನೋ 4,000 ಕೋಟಿನೋ ತಿಂದು ತೇಗಿಬಿಟ್ಟಿದ್ದಾರೆ, ಅವ್ರ ಮನೆಗಳಿಗೆ ಹೋಗ್ಬಿಟ್ಟಿದೆ ಹಣ, ಇಲ್ಲಿಗಲ್ಲ, ಅದನ್ನ ಬೇರೆ. ನಾವು ಅದ್ರಲ್ಲಿ ಎರಡರಲ್ಲಿ ಯಾವ್ದು ನಾವು ಒಂದು ಏನಂದ್ರೆ, ನೀವು ನೋಡಿದ್ರಿ ಸರ್ ಆನ್ ಫ್ಲೋರ್ ಅಲ್ಲಿ ಏನಾಯ್ತು ಅಂತ ನೀವು ನೋಡಿದ್ರಿ. ಅಲ್ಲ ಒಂದ್ ನಿಮಿಷ ಸತೀಶ್ ಅವರೇ, ತಮಗೆ ಟೈಮ್ ಕೊಟ್ಟಿದ್ದಾರೆ. ನಾನು ಅವಾಗಲೇ ನೀವು ಮಾತಾಡಲಿಲ್ಲ, ಅವ್ರು ಮಾತಾಡಬೇಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತೀನಿ, ನೀವು ಆಮೇಲೆ ನಿಮಗೆ ಟೈಮ್ ಕೊಟ್ಟಾಗ ನೀವು ಮಾತಾಡಿ. ಈಗ ನಾನು ಹೇಳ್ತಾ ಇರೋದು, ಈಗ ಒಂದು ಹಗರಣಗಳಲ್ಲಿ ಮುಳುಗೋಗಿದೆ ಅಂತ ಈಗಾಗಲೇ ನಾನು ಸ್ಪಷ್ಟಪಡಿಸಿದೆ. ಇದಾದ ನಂತರ ಸರ್, ಈಗ ಒಂದು ನೀವು ಏನು ಮಾಡ್ತಾ ಇದೆ ವಿರೋಧ ಪಕ್ಷದವರು, ಬಿಜೆಪಿಯವರು ಅಂತ ಆಮ್ ಆದ್ಮಿ ಪಕ್ಷದವರು ಕೇಳಿದ್ರಿ ಕ್ವಶನ್. ಮೂಢ ಹಗರಣ ಮಾಡಿದಾಗ ನಾವು ಪಾದಯಾತ್ರೆ ಮಾಡ್ಕೊಂಡ್ಬಿಟ್ಟು ಅವರು ಸೈಟ್ ವಾಪಸ್ ಕೊಡ್ಲಿಲ್ವಾ ಸರ್ ಸಿದ್ದರಾಮಯ್ಯ ಅವರು? ಇಲ್ಲ ಕೊಡ್ತಿದ್ರು ಅವರು.
ವಾಲ್ಮೀಕಿ ಹಗರಣದಾಗ ನಾಗೇಂದ್ರ ರಾಜೀನಾಮೆ ಕೊಡ್ಲಿಲ್ವಾ ಸರ್? ಪ್ರತಿಯೊಂದಕ್ಕೂ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಎಮ್ಮೆ ಚರ್ಮದ ಸರ್ಕಾರ ಸರ್. ಇದಕ್ಕೆ ಯಾವುದೇ ತರ ನಾವು ಎಷ್ಟು ಇದು ಹೇಳಿದ್ರು ನಿರಂತರವಾಗಿ ಇದು ಮಾಡ್ತಾನೆ ಇದ್ರು ಅವರು. ಯಾವ ರಾಜ್ಯದಲ್ಲೂ ಜಿಂಕೆ ಚರ್ಮದ ಸರ್ಕಾರ, ಯಾವ ಎಮ್ಮೆ ರಾಜ್ಯದಲ್ಲೂ ಸರ್ಕಾರ ಇಲ್ಲಿದೆ. ವಿಜೇಂದ್ರ ಅವರೇ, ಯಾವ ಸ್ಟೇಟ್ ಅಲ್ಲೂ ಜಿಂಕೆ ಚರ್ಮದ ಸರ್ಕಾರ ಎಲ್ಲೂ ಇರಲ್ಲ, ಎಲ್ಲ ಕಡೆ ಎಮ್ಮೆ ಚರ್ಮದ ಇರೋದು ಹೇಳಿ. ಆಮೇಲೆ ಈಗ ನಾನು ನಿಮ್ಗೆ ಅದು ಹೇಳಕ್ ಬಂದೆ, ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಇವ್ರು ಹೇಳಿದ್ರು ಬಳ್ಳಾರಿಯಲ್ಲಿ ಏನೂ ಮಾಡಲೇ ಇಲ್ಲ ಅವರು. ನಾವು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಅವರೇ ಗುಂಡಾರಿಸ್ಕೊಂಡು ಅವ್ರ ಕಾರ್ಯಕರ್ತನ ಅವರೇ ಸಾಯಿಸಿ ನೋಡಿದ್ರಿ, ನೀವೇ ನೋಡಿದ್ರಿ, ಎಲ್ಲ ಮಾಡ್ಬಿಟ್ಟು ನಮ್ದು ಏನ್ ಸರ್ ಅದ್ರಲ್ಲಿ ಪಾತ್ರ ಏನಿದೆ? ನಾವು ಹೋರಾಟ ನಮ್ಮ ಶಾಸಕರ ಮನೆ ಮೇಲೆ, ನಮ್ಮ ಶಾಸಕರ ಮನೆ ಮೇಲೆ ಗುಂಡಾರಿಸ್ತಾರೆ. ಸತೀಶ್ ಅವ್ರು ರೈಸ್ ಮಾಡಿದ ಕ್ವಶನ್ ಏನು ಗೊತ್ತಾ? ಅಲ್ಲ ರೀ, ಅವರು ರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರು ವಾಕಿಂಗ್ ಮಾಡಕ್ ರೆಡಿ ಇದ್ರು ಬೆಂಗಳೂರವರೆಗೂ. ನೀವು ಅದನ್ನ ಅಲ್ಲಿಗೆ ಮೊಟಕುಗೊಳಿಸ್ಬಿಟ್ಟು ಅವ್ರ ಮೈಲೇಜ್ ತಗೋಬಿಡ್ತಾರೆ, ನಿಮ್ಗೆ ಗಾಬರಿ ಇಲ್ಲ ಇಲ್ಲ, ಆ ತರದ್ದು ಯಾವ್ದು ಇಲ್ಲ ನಮ್ಮಲ್ಲಿ. ಒಂದು ನೋಡಿ ಸರ್, ಯಾವ್ದಾದ್ರು ಒಂದು ಯೋಚನೆ ಮಾಡ್ಬೇಕಾದ್ರೆ ಬೇರೆ ಬೇರೆ ವಿಚಾರಗಳು ಚರ್ಚೆಯಲ್ಲಿ ಇರ್ತದೆ. ಅವ್ರು ನಾವು ಮಾಡೇ ಬಿಡ್ತೀವಿ ಅಂತ ಎಲ್ಲೂ ಬಂದು ಅನೌನ್ಸ್ ಮಾಡಿಲ್ಲ. ಮಾಡ್ಬೇಕು ಅನ್ನೋದು ಇನ್ನೊಂದು ಇನ್ನು ಚರ್ಚೆಯಲ್ಲಿ ಇದೀವಿ ಅಂತ ಕೂಡ ಅವ್ರು ಹೇಳಿರೋದು, ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಸೊ ಹಂಗಾಗಿ ಆಮ್ ಆದ್ಮಿ ಪಾರ್ಟಿ ಅವರು, ನಾನು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ತಾವು ಖಂಡಿತವಾಗಿ ಹೊಸ ಪಕ್ಷದ ಇದ್ದೀರಿ, ತಾವು ಸಂಘಟನೆ ಮಾಡಿ. ನೀವು ಒಂದು ನಾನು ಇವ್ರಿಗೆ ಅವ್ರು ಕೇಳ್ತೀನಿ, ನಾವೇನ್ ಮಾಡಿದ್ವಿ ಅಂತ ಕೇಳಿದ್ರಲ್ಲ ಸರ್, ತಾವು ಏನ್ ಮಾಡ್ತಾ ಇದೀರಿ ಕರ್ನಾಟಕದಲ್ಲಿ? ಒಂದೇ ಒಂದು ಇಷ್ಟು ಹಗರಣಗಳಾಗಿದೆ, ನೀವು ಅದು ಒಂದು ಕ್ಲಾರಿಟಿನೂ ಕೊಡ್ತಾ ಇಲ್ಲ. ಅವ್ರು ಇಂಡಿಯಾ ಅಲೈನ್ಸ್ ಅಲ್ಲಿ ಇದಾರಾ ಅಥವಾ ಹೊರಗಡೆ ಹೋರಾಟ ಮಾಡ್ಬೇಕಾ? ಬರೀ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬಂದು ಡಿಬೇಟ್ಗೆ ಸೀಮಿತ ಆಗ್ಬಿಟ್ರೆ ಹೋರಾಟ ಮಾಡ್ಬೇಕಲ್ಲ ಸ್ವಾಮಿ, ನೀವು ಒಂದು ಪಕ್ಷವಾಗಿ. ಆಮೇಲೆ ಇವರು ನಮ್ಗೆ ಬಹಳಷ್ಟು ಪಾಠಗಳು ಮಾಡಿದ್ರು ಅವಾಗ್ಲೇ. ಅದಕ್ಕೆ ನಾನು ಕೇಳ್ತೀನಿ, ನೀವು ಒಂದೇ ಒಂದು ಕ್ಷೇತ್ರದಲ್ಲಿ ಸ್ವಾಮಿ ಒಂದೇ ಒಂದು ಠೇವಣಿ ತಗೊಂಡಿದ್ದೀರಾ? ನನಗೆ ನೀವು ಬೆಳೀರಿ, ನಾವು ಬೇಡ ಅಂತ ಹೇಳೋದಿಲ್ಲ. ನಿಮ್ ಪರಿಶ್ರಮ 10 ವರ್ಷದ ಯುವ ಪಕ್ಷ ಅಂತ ಕರೀತಾರೆ, ಎಲ್ಲಾ ಪಕ್ಷ ಒಂದೇ ತಕ್ಕಡಿ ಇಡಬೇಡಿ, 10 ವರ್ಷ ಬೆಳೀಲಿ, ಬೇಡ ಅಂತ ಹೇಳ್ತಾನೆ ಇಲ್ಲ ಸರ್. ಎಲ್ಲದರಲ್ಲೂ ಮಾಡಿ ಒಂದು ಠೇವಣಿ ತಗೊಳ್ಳಿ, ಸಂಘಟನೆ ಮಾಡಿ, ಹೋರಾಟಗಳು ಮಾಡಿ. ಎಲೆಕ್ಷನ್ ಮುಂದೆ ಇಟ್ಕೊಳ್ಳೋಣ ವಿಜೇಂದ್ರ. ನಾನು ಕೇಳ್ತಿರೋದು, ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗಲ್ಲ, ನಿಮ್ಗೆ ಒಂದು ಇಶ್ಯೂ ನನ್ಗೆ ಏನ್ ಗೊತ್ತಾ ಸರ್, ನನ್ಗೇನಿಲ್ಲ ಸರ್, ನಮ್ಮ ಬಿಜೆಪಿಯ ಒಂದು ಸ್ಟ್ಯಾಂಡ್ ತುಂಬಾ ಆಸೆ ಪಟ್ಟಿದ್ರಿ ನೀವು ಡಿ ಕೆ ಶಿ ಆಗ್ಬೇಕು ಅಂತ ಹೇಳಿ. ಏನೋ ಒಂದು ಚೇಂಜ್ ಆಗ್ಲಿ, ಯಾಕೆ ಸರ್ ಆಸೆ? ಒಂದು ಬೆಳೆ ಅವ್ರು ಡಿ ಕೆ ಸುರೇಶ್ ಇದೆ ಸರ್ ಆಸೆ. ಆಸೆ ಇರೋದು ಡಿ ಕೆ ಫಾಲೋವರ್ಸ್ ಗೆ ಆಸೆ ಇದೆ ಸರ್. ನಮ್ಗೆ ಯಾಕೆ ಆಸೆ ಸರ್? ನಮ್ಗೆ ಆಸೆ ಇರೋದು ಏನ್ ಗೊತ್ತಾ ಸರ್, ನಿಮ್ಗೆ ರಾಜ್ಯ ನಿಮ್ಗೆ ಆಡಳಿತ ಕೊಡ್ತಾರೆ, ರಾಜ್ಯದ ಜನ ಆಡಳಿತ ನಡೆಸಿ. ನೀವು ಶಿವಕುಮಾರ್ ಹಾಕ್ ಮಾಡ್ತೀರಾ ಮಾಡಿ, ಇಲ್ಲ ಸಿದ್ದರಾಮಯ್ಯ ಕಂಟಿನ್ಯೂ ಮಾಡ್ತೀರಾ ಮಾಡಿ. ಈ ಕಿತ್ತಾಟ ನಿಲ್ಸಿ ಸ್ವಾಮಿ. ನಮಗೆ ಇದು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಡೈಲಿ. ನೋಡಿ ಇವ್ರು ಹೆಂಗೆ ಅಂದ್ರೆ ಬಹಳಷ್ಟು ಚೆನ್ನಾಗಿ ಡೈವರ್ಷನ್ ಟ್ಯಾಕ್ಟಿಕ್ಸ್ ಮಾಡ್ತಾರೆ ಸರ್ ನಮ್ಮ ಸಿದ್ದರಾಮಯ್ಯ ಅವರು. ಏನಂದ್ರೆ ನೋಡಿ, ಈಗ ಒಂದು ಇಲ್ಲಿ ಉಪ ಆಯುಕ್ತದು ಶಿಡ್ಲಘಟ್ಟದಲ್ಲಿ ಇವ್ರ ಫಾಲೋವರ್ಸ್ ಧಮಕಿ ಹಾಕಿ ಕೊಲೆ ಬೆದರಿಕೆಲ್ಲ ಹಾಕಿದ್ರು. ಈ ಕಡೆಗೆ ಇವತ್ತು ವರ್ಣದಲ್ಲಿ ತಾವೇ ನೋಡಿದ್ರೆ ತಮ್ಮ ಮಾಧ್ಯಮಗಳು ತೋರಿಸಿದ್ರಿ, ಅಲ್ಲೂ ಕೂಡ ಒಂದು ಕುಟುಂಬಕ್ಕೆ ಕೊಲೆ ಬೆದರಿಕೆ. ಇದೆಲ್ಲ ಬರ್ತಿದ್ದಂಗೆ ಇನ್ನೇನೋ ಡೈವರ್ಟ್ ಮಾಡ್ಬಿಡ್ತಾರೆ. ಈ ಕೋಗಿಲುಕ್ ನೋಡಿ, ನೀವು ನೋಡಿ, ಕೋಗಿಲು ಹೋರಾಟ ಮಾಡಿ ದೊಡ್ಡ ಮಾಡ್ತಾರೆ, ಅಲ್ಲಿ ಬರ್ತಿದ್ದಂಗೆ ಇನ್ನೇನೋ ಡೈವರ್ಟ್ ಮಾಡ್ತಾರೆ. ಸೊ ಈ ಡೈವರ್ಟ್ ಮಾಡೋದ್ರಲ್ಲಿ ತುಂಬಾ ನಿಸಿಮಿರಿದೆ. ನಾವು ನಾವು ಆಗಿದೀವಿ ಅಂತ ಹೇಳ್ತಾ ಇಲ್ಲ. ನಾವು ನೋಡಿ ಕೋಗಿಲು ಪ್ರತಿಭಟನೆ ಮಾಡಿ ನಾವು ಕೇಳಿ ಕೋಗಿಲು ಕ್ರೆಡಿಟ್ ನಿಮ್ಗೆ ಹೋಗ್ಬೇಕು, ನೋ ಡೌಟ್ ಅದರಲ್ಲಿ. ಕೇಳಿಸ್ಕೊಳ್ಳಿ, ಕೋಗಿಲಲ್ಲಿ ಇವ್ರು ಮನೆ ಕೀ ಕೊಡಕ್ ರೆಡಿ ಆಗ್ಬಿಟ್ಟಿದ್ರು. ಇನ್ನೇನಾಗಬೇಕಾಗಿತ್ತು ಇವಾಗ? ನಾನು ನೋಡಿ ಸರ್, ಈಗ ಇವ್ರು ಹೋರಾಟ ಮಾಡಿ ಗೆದ್ದಿರೋದು, ಟ್ರೋಫಿ ನಿಮ್ದೇ ಕಂಡ್ರಿ ಅಂದ್ರು ನನಗೆ ಅನುಮಾನ ಅಲ್ಲ ಸರ್. ನಾವು ಅಲ್ಲಿ ಮಾಡ್ತಾ ಇದ್ದಂಗೆ ಅದನ್ನ ಡೈವರ್ಟ್ ಮಾಡ್ತಾರೆ. ಕಂಪ್ಲೀಟ್ ಆಯ್ತಲ್ರಿ ಅದು? ಮನೆ ಕೊಟ್ರೇನ್ರಿ? ನಮ್ಮ ನೋಡಿ ಮನೆ ಕೊಟ್ರ ಮತ್ತೆ ಅದನ್ನ ಹೇಳಿ ಸರ್, ಅದನ್ನ ಹೇಳ್ತಾ ಇದ್ದೀನಿ. ಸತೀಶ್ ಈಗ ಏನ್ ಪಾಯಿಂಟ್ ಏನಂದ್ರೆ, ಒಂದು ಸ್ಥಿತ್ಯಂತರದ ಅವಧಿ ಏನೋ ಆದಾಗ ಸಹಜವಾಗಿ ವಿರೋಧ ಪಕ್ಷಗಳು ಒಳ್ಳೆ ಪುಷ್ಕಳ ಭೋಜನ. ಅದು ಸ್ಥಿತ್ಯಂತರ. ಈ ಸಿ ಎಂ ಎಳೆದ್ಬಿಡ್ತಾರಂತೆ, ಕ್ಯಾಬಿನೆಟ್ ಶಫಲ್ ಆಯ್ತಂತೆ, ಒಂದಷ್ಟು ಗಲಾಟೆ ಆಯ್ತಂತೆ, ಬಸ್ಸಿಗೆ ಕಲ್ಲು ಹೊಡೆದ್ಬಿಟ್ರಂತೆ, ಬೆಂಕಿ ಹಚ್ಚಿಬಿಟ್ರಂತೆ ಅಂತ ಬಂದಾಗ ಒಳ್ಳೆ ಬೇಳೆನೂ ಬೇಯಿಸ್ಕೊಳ್ಬಹುದು, ಒಳ್ಳೆ ಬೆಳೆನೂ ಬೆಳೆಯಬಹುದು ಆ ಒಂದು ಸನ್ನಿವೇಶದಲ್ಲಿ. ಆ ಥರದ್ದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬಿದ್ದುಬಿಟ್ಟಿದೆಯಾ ಇವತ್ತು? ಇನ್ನೇನು ಇಲ್ವಾ ಇವಾಗ? ಇಶ್ಯೂಲೆಸ್ಸಾ? ಅಲ್ಲ, ಈಗ ಇನ್ನೂ ಇಶ್ಯೂಲೆಸ್ಸು ಮತ್ತು ಇದು ಪೊಲೀಸ್ ಸ್ಟಾಪ್ ಬಿದ್ದಿದೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಡೋಲಾಯಮಾನವಾಗೇ ಇದೆ. ಮತ್ತು ಬರ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಇದೆಲ್ಲ ನೋಡಿದ್ರೆ ಎಲ್ಲೋ ಬದಲಾವಣೆ ಆದರೆ ಒಂದು ಕಡೆ ಇವತ್ತು ರಾಜಣ್ಣ ಅವ್ರ ವಿಚಾರನೆ, ಪಾರ್ಟಿ ಟಿಕೆಟ್ ಬೇಕು ಅಂದರೆ ಸತೀಶ್, ಒಂದು ಪಾರ್ಟಿ ಟಿಕೆಟ್ ಬೇಕು, ವಿಧಾನಸಭೆಗೆ ಒಂದು ಟಿಕೆಟ್ ಬೇಕಪ್ಪ ಅಂದ್ರೆ ಡೆಲ್ಲಿಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಫ್ಲೈಟ್ಗಳು ರಶ್ ಇರ್ತವೆ. ರಶ್ಶು ಟಿಕೆಟ್ 2 ಪಟ್ಟು ಮಾಡಿದ್ರು ಬೇಕಾದ್ರೆ ಹೋಗ್ಬಿಡ್ತಾರೆ ಅಲ್ಲಿ. ಅದರಲ್ಲಿ ಒಂದು CM ಹುದ್ದೆಗೆ ಆ ವ್ಯಕ್ತಿ ಹೋಗ್ತಿರೋದು, ಮುಖ್ಯಮಂತ್ರಿ ಹುದ್ದೆಗೆ ಹೋಗ್ತಿರೋದು, ಆಸೆ ಪಟ್ಕೊಂಡು ಹೋಗ್ತಿರೋದು. ರಾಂಗ್ ಅದು, ಕಂಪ್ಲೀಟ್ಲಿ ರಾಂಗ್ ಅದು ಆಸೆ ಪಡ್ತಿರೋದು. ಅಲ್ಲ, ಆಸೆ ಪಡೋದು ರಾಜಕಾರಣಿಗಳು ಇವರೆಲ್ಲ ಅವ್ರದ್ದು ಇವಾಗ ನೋಡಿ ಅಧಿಕಾರಕ್ಕೆ ಬಂದಿದ್ದಾರೆ. 140 ಸೀಟ್ ಹೇಗೆ ಬಂತು? ಓಕೆ, ಅದ್ರ ಹಿನ್ನೆಲೆ ಏನು? ಅದಕ್ಕೆ ಮತ್ತೆ ಇನ್ನೊಂದು, ನೀವು ಕಾಮನ್ ಪೊಲಿಟಿಕಲ್ ಲ್ಯಾಂಗ್ವೇಜ್ ನಮ್ಮಲ್ಲಿ ಮಾತಾಡಲ್ಲ. ಇವರು ಇನ್ವೆಸ್ಟ್ಮೆಂಟ್ಗೆ ಯಾರು ಮಾಡಿರ್ತಾರೆ, ಅಲ್ಲಿ ಯಾರು ಪ್ರಭಾವ ಬೀರಿದ್ದಾರೆ, ಮತದಾರರು ಯಾವ್ಯಾವ ಸಮುದಾಯ ಕೈ ಹಿಡಿದಿದೆ,
ಈ ಎಲ್ಲ ಲೆಕ್ಕಾಚಾರಗಳು ಕೈ ಹಿಡಿದಿರ್ತದೆ. ಅಂದರೆ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದರೆ ತಮಗೂ ಗೊತ್ತಿದೆ, ಅದು ಎಲ್ಲರೂ ನಾವು ಹೊರಗಡೆ ಮಾತಾಡ್ಕೊಳ್ಳೋದು, ಎಲ್ಲ ಜಾತಿ ಸಮೀಕರಣಗಳು ಒಂದಾಗಿದೆ. ಎಲ್ಲ ಜಾತಿ ಸಮುದಾಯಗಳು ಏನು BJP ಆಡಳಿತ ಮತ್ತು ಇವ್ರು ಏನು 40% ಹಗರಣಗಳು ಮತ್ತು ಇವ್ರ ಮುಖ್ಯಮಂತ್ರಿಗಳನ್ನ ಎಗ್ಗಿಲ್ದಂಗೆ ನಾಳೆ ಬೆಳಿಗ್ಗೆ ಒಂದು ತಿಂಗಳಿಗಿದ್ರೆ ಇನ್ನೊಂದು ತಿಂಗಳಿಗೆ ಇರ್ತಿರ್ಲಿಲ್ಲ, ಈ ರೀತಿಯ ಎಲ್ಲ ಸರ್ಕಸ್ಗಳು ಮಾಡಿದ್ದು ಆ ಜನರ ಮೇಲೆ ಪರಿಣಾಮ ಬೀರಿ ಒಂದು ಮ್ಯಾಂಡೇಟ್ ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ ಅವ್ರಿಗೆ. ಈಗ ಬಂದ ನಂತರ ಅಲ್ಲಿ ನಮಗೆ ಗೊತ್ತು, ಯಾಕಂದ್ರೆ ಯಾವಾಗ ಇವ್ರಿಗೆ ಪ್ರಚಂಡವಾದ ಮ್ಯಾಂಡೇಟ್ ಬಂತು, ಆ ಮ್ಯಾಂಡೇಟ್ ಬಂದ ನಂತರ 15ರಿಂದ 20 ದಿವಸ CM ಯಾರು ಅಂತಕ್ಕಂಥ ಸರ್ಕಸ್ ಡೆಲ್ಲಿಲಿ ನಾವೆಲ್ಲರೂ ನೋಡಿದೀವಿ ತಾನೆ. ಸೊ ಅದಾದ್ಮೇಲೆ ಬಂದಾಗ ನಮ್ಗೆಲ್ಲರಿಗೂ ಏನ್ ಅನ್ಸಿದ್ದು, ಕನ್ನಡಿಗರಿಗೆ ನಮಗ್ ನೋಡಿದಾಗ ಓ ಎಲ್ಲೋ ಒಪ್ಪಂದ ಆಗಿದೆ, ಅದಕ್ಕೆ ಸುಸೂತ್ರವಾಗಿ 20 ದಿನ ಆದ್ಮೇಲೆ ಇದು ಒಂದು ಪ್ರಹಸನ. ಯಾಕಂದ್ರೆ CM ಇವಾಗ ನೀವೇ ರಮಾಕಾಂತ್ ನಾಳೆ ಅಂತ ಹೇಳಿದ್ರೆ ಮುಗ್ದೋಗ್ತಿತ್ತು, ಅದೇನು ಇರ್ಲಿಲ್ಲ, ಇದು ಕಿತ್ತಾಟಗಳು ಬರ್ತಿರ್ಲಿಲ್ಲ, ಏನೂ ಇಲ್ಲ. ಆದ್ರೆ ಇವರಿಬ್ಬರ ಶ್ರಮನೂ ಇದೆ, ಇವರಿಬ್ಬರ ಎಲ್ಲ ನಾನು ಹೇಳಿದ್ನಲ್ಲ ಸ್ಟ್ರಾಟಜೀಸ್ಗಳೆಲ್ಲ ಮಾಡಿರೋದ್ರಿಂದ ನನಗೆಲ್ಲೋ ಅನ್ಸುತ್ತೆ. ಮತ್ತೆ ಈ ಹೇಳಿಕೆಗಳು ಬರೋದು ಹೋಗೋದು ಇದೆಲ್ಲ ನೋಡಿದ್ರೆ ಈ ಒಪ್ಪಂದ ಒಳಗಡೆ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗುತ್ತೆ. ನಾವೇನಾದ್ರು ಮಾತಾಡ್ಬೋದು ಈಗ. ಆದ್ರೆ ಈಗ ನೋಡಿ, ಇವ್ರು CM ಏನಾದ್ರು DK ಶಿವಕುಮಾರ್ ಆಗ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಸ್ವಲ್ಪ ನೆಗೋಷಿಯೇಷನ್ಸ್ ಇರುತ್ತೆ. ಈ ಸರ್ಕಸ್ ಏನು ಅಂದ್ರೆ ಇವಾಗ ನೋಡಿ, ಒಂದು ಗದಿಗೆ ಏನೋ ಆ ಒಂದು ಚುರುಕು ಪಡ್ಕೊಳ್ತದೆ. ಸಚಿವ ಸ್ಥಾನ ಕೆಲವರು ಕಳ್ಕೊಂತಾರೆ ಅಂತಕ್ಕಂಥ ಮಾತುಗಳು ಬರ್ತಾ ಇದೆ. ಕೆಲವರು ನೋಡಿ ಅವ್ರ ಮಗ ಅವ್ರು ಬಂದು 2 ತಿಂಗಳಲ್ಲಿ ಬರ್ತಾರೆ. 2 ತಿಂಗಳಲ್ಲಿ ಬರೋದು ಅಂತ ಹೇಳಿದ್ರೆ ಒಂದು ಕ್ಯಾಬಿನೆಟ್ ಸುಮ್ನೆ ಶಫಲ್ ಆಗಲ್ಲ. ಒಂದು CM ಅವರು ಬದಲಾವಣೆ ಆದಾಗ ಆ ಕಂಪ್ಲೀಟ್ ಶಫಲ್ ಆಗ್ತದೆ. ಯಾಕಂದ್ರೆ CM ಅವರೇ ಇಳಿದಾಗ ಮತ್ತೆ ಅದು ಶಫಲ್ ಆದಾಗ. ಧನಂಜಯ ಅವರೇ, ಈಗ ಸಿದ್ದರಾಮಯ್ಯ ಅವರ ನೀಲಿಗಣ್ಣಿನ ವ್ಯಕ್ತಿಯಲ್ಲಿ ಒಬ್ಬರು ಸತೀಶ್ ಜಾರಕಿಹೊಳಿ, ಇನ್ನೊಬ್ಬರು ಈ ರಾಜಣ್ಣ. ಒಂದು 2 ತಿಂಗಳಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಪೂರ್ತಿ ರೀಶಫಲ್ ಆಗಿಬಿಡುತ್ತೆ, ದೊಡ್ಡ ಗೊಂದಲ ಎದ್ದು ಬಿಡುತ್ತೆ ಅಂದಾಗ ಕೆಲವರು ಮಿನಿಸ್ಟರ್ಗಿರಿ ಕಳ್ಕೊಳ್ಳುವವರಲ್ಲಿ ಸಿದ್ದರಾಮಯ್ಯನವ್ರ ಕಡೆಯವರು ಇರಬಹುದು. ಬಹುಶಃ ಆ ಹುತ್ತಕ್ಕೆ ಇವರು ಕೈ ಹಾಕ್ತಾರೆ ಅಥವಾ ಆ ಜೇನುಗುಡಿಗೆ ಕಲ್ಲು ಹೊಡಿತಾರೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ರಾಜಣ್ಣ ಖಾಲಿಯಾಗಿದ್ದಾರೆ, ಅಯ್ಯೋ ನನ್ನ ಆತ್ಮೀಯ ರಾಜಣ್ಣ ಇಲ್ಲದೆ ಹೇಗೆ ಅಂತೇಳಿ ರಾಜಣ್ಣನ ಮತ್ತೆ ಮರುನೇಮಕ ಮಾಡಬಹುದೇನೋ. ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಆ ಇಲಾಖೆಗೆ ಇನ್ನೊಬ್ಬ ಮಿನಿಸ್ಟರ್ ಮಾಡಬಹುದಾಗಿತ್ತು, ದೊಡ್ಡ ವಿಷಯ ಆಗಿರಲಿಲ್ಲ. ಆ ಸ್ಥಾನ ಖಾಲಿ ಇಟ್ಟಿದ್ದಾರೆ ಅಂದರೆ ಆ ಸ್ಥಾನದಲ್ಲಿ ಆ ಕುರ್ಚಿಲಿ ಮತ್ತೆ ರಾಜಣ್ಣನ್ನೇ ಕೂರಿಸ್ಬೇಕು ಅಂತನಾ? ಈ ಥರ ಅರ್ಥ ಮಾಡ್ಕೋಬೋದಾ ನಾವು ಅಂತ? ಖಂಡಿತ. ಈಗ ರಾಜಕೀಯವಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ರೆ ಯಾವುದೇ ಒಂದು ಮಿನಿಸ್ಟರ್ ಪೋಸ್ಟ್ ಖಾಲಿ ಆಗ್ತಿದ್ದಂಗೆ ಅದಕ್ಕೆ ಟಿಕೆಟ್, ಈಗ ಸೀಟ್ ಖಾಲಿ ಇದ್ರೆ ಏನು ಟವಲ್ ಹಾಕೋರು ತುಂಬಾ ಜನ ಇರ್ತಾರೆ. ಅದು ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಸೊ ಆಗಿದ ಅದು ಸಹ 6 ತಿಂಗಳು ಹೆಚ್ಚು ಕಡಿಮೆ ಆದ್ರೂ ಸಹ ಇದುವರೆಗೂ ಆ ಪೊಸಿಷನ್ ಹಾಗೆ ವೇಕೆಂಟ್ ಇದೆ ಅಂತಂದ್ರೆ ಅಲ್ಲಿ ಏನೋ ಮರ್ಮ ಇದ್ದೇ ಇರುತ್ತೆ. ಮತ್ತೆ ಅವ್ರನ್ನ ಆ ಜಾಗಕ್ಕೆ ವಾಪಸ್ ಕರ್ಕೊಂಡ್ಬರೋ ವಿಚಾರ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ರಾಜಕೀಯೇತರವಾದಂತಹ ಒತ್ತಡ ಇರಬಹುದು. ಯಾಕೆ ಅಂತ ಹೇಳಿದ್ರೆ ನಾವು ಸಾಕಷ್ಟು ಬೇರೆ ವಿಚಾರಗಳಲ್ಲಿ ನೋಡಿದಾಗ ಸುಮಾರು ಹೈಕೋರ್ಟ್ ಡೈರೆಕ್ಷನ್ಸ್ ಗಳು ಬಂದಿದೆ ಕೆಲವೊಂದು ವಿಚಾರಕ್ಕೆ. ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಇದಕ್ಕೆ ಲಿಂಕ್ ಆಗಿರ್ಬೋದು. ಯಾಕೆ ಅಂತಂದ್ರೆ ಹೈಕೋರ್ಟ್ ಅಲ್ಲಿ ಒಂದು 2-3 ಕೇಸ್ಗಳಲ್ಲಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಇಸ್ ಎ ಕಾಂಪಿಟೆಂಟ್ ಅಥಾರಿಟಿ ಫಾರ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ರಿಜಿಸ್ಟರ್ ಮಾಡ್ಲಿಕ್ಕೆ ಅವರೇ ಕಾಂಪಿಟೆಂಟ್ ಅಥಾರಿಟಿ ಅಂತ ಒಂದು ಡೈರೆಕ್ಷನ್ಸ್ ಇದೆ. ಸರ್ಕಾರದಿಂದ ಯಾವುದೇ ಡೈರೆಕ್ಷನ್ಸ್ ಇಲ್ಲ ಇದುವರೆಗೂ. ಸರ್ಕಾರದಿಂದ ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಮಿನಿಸ್ಟರ್ ಬೇಕು. ಮಿನಿಸ್ಟ್ರೇ ಇಲ್ಲ ಅಂತಂದ್ರೆ ಆ ಪೊಸಿಷನ್ ಇನ್ನೊಬ್ರು ಬಂದ್ರೆ ಅವಾಗ ನಾವು ಜನರು ಏನ್ ಮಾಡ್ತಾರೆ, ಮಿನಿಸ್ಟರ್ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮಿ ನಮ್ಗೆ ಯಾವಾಗ್ರಿ ಕೊಡ್ತೀರಾ ಕಾಂಪಿಟೆಂಟ್ ಅಥಾರಿಟಿ ಅಂತ. ಆದ್ರೆ ಆ ಮಿನಿಸ್ಟರ್ ಜಾಗ ಖಾಲಿ ಇಟ್ಟುಬಿಟ್ಟು ಆ ಮಿನಿಸ್ಟರ್ಗೆ ಜಾಗಕ್ಕೆ ಯಾರನ್ನೂ ಕೂರಿಸ್ಲಿಲ್ಲ ಅಂತಂದ್ರೆ ಅವಾಗ ಕೆಲ್ಸನೂ ಮೂವ್ ಆಗಲ್ಲ. ಸೊ ಹೀಗಾಗಿ ಬರೀ ರಾಜಕೀಯವಾಗಿ ನಾವು ನೋಡ್ಲಿಕ್ಕೆ ಬರಲ್ಲ, ಸಾಕಷ್ಟು ಬೇರೆ ಬೇರೆ ಆಂಗಲ್ ಸಹ ನಾವು ವಿಚಾರಗಳನ್ನ ನೋಡ್ಬೋದು. ಅದು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಇದು 54 ವರ್ಷದಿಂದ ಬಾಕಿ ಉಳಿದಿರುವಂತಹ ವಿಶೇಷವಾದಂತಹ ಸಬ್ಜೆಕ್ಟ್ ಇದು. ಕಾಂಪಿಟೆಂಟ್ ಅಥವಾ ಸಕ್ಷಮ ಪ್ರಾಧಿಕಾರನ ಸರ್ಕಾರ ಕರ್ನಾಟಕದಲ್ಲಿ ಡಿಕ್ಲೇರೇ ಮಾಡ್ಲಿಲ್ಲ, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ರಿಜಿಸ್ಟ್ರೇ ಮಾಡ್ಲಿಲ್ಲ. ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಸಕ್ಷಮ ಪ್ರಾಧಿಕಾರ ಯಾರು ಅಂತ, ಅದಕ್ಕೆ ಮಿನಿಸ್ಟರ್ ಯಾರು, ಆ ಮಿನಿಸ್ಟರ್ ಜಾಗ ಹೋಯ್ತು, ಆ ಜಾಗ ಹೋದ್ಮೇಲೆ ಅಲ್ಲಿ ಫಿಲ್ ಅಪ್ ಮಾಡಿಲ್ಲ. ಸೊ ಹೀಗೆ ಬರೀ ರಾಜಕೀಯವಾಗಿನೇ ನಾವು ನೋಡ್ಲಿಕ್ಕೆ ಬರಲ್ಲ. ಈ ಒಂದು ವಿಚಾರದಲ್ಲಿ ನಮ್ಗೆ ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ಬೇರೆ ಬೇರೆ ಆಂಗಲ್ ಸಹ ಯೋಚನೆ ಮಾಡಬೇಕು ಅನ್ನೋ ಒಂದು ವಿಚಾರ. ಫೈನ್. ವಿಜಯೇಂದ್ರ ಅವರೇ, ಇದೀಗ DK ಶಿವಕುಮಾರ್ ಅವರ ವಿಚಾರದಲ್ಲಿ ಏನೂ ಒಪ್ಪಂದ ಆಗದೆ ಅಂತೂ ಈ ರೀತಿ 2.5 ವರ್ಷ ಆದ ತಕ್ಷಣ ಒಬ್ಬರು DCM ಇಷ್ಟೊಂದು ಅದಕ್ಕೆ ಹಂಬಲಿಸೋಕ್ಕಾಗಲಿ, ಒತ್ತಡ ಹಾಕೋಕ್ಕಾಗಲಿ, ಅಥವಾ ಭಾವನಾತ್ಮಕವಾಗಲಿ ನಡೆದುಕೊಳ್ಳಲಿಕ್ಕೆ, ಮಾತಾಡಲಿಕ್ಕೆ, ಮೀಟಿಂಗ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏನೂ ನಡೆದೇ ಇಲ್ಲ ಅಂಥೇಳಿ ಯಾರೂ ನಂಬಲ್ಲ. ಅಗ್ರಿಮೆಂಟ್ ಆಗಿದೆಯಾ ಇಲ್ವಾ, ಎಷ್ಟು ದಿನದ ಅಗ್ರಿಮೆಂಟಪ್ಪ, ಎಷ್ಟು ಸಮಯನಪ್ಪ, ಡೆಡ್ಲೈನ್ ಏನಿತ್ತಪ್ಪ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಅಗ್ರಿಮೆಂಟ್ ಕಾಪಿ ತೋರಿಸು ನಮಗೆ ಗೊತ್ತಿಲ್ಲ. ಆದರೆ ಏನೂ ಇಲ್ಲ ಎಂದು ಇದು ನಡೆದಿರಲಿಕ್ಕಿಲ್ಲ. ಏನಾಗ್ಬಿಡುತ್ತೆ, ರಾಜಕಾರಣದಲ್ಲಿ
ಮೊದಲು ಯಾರು ಹುದ್ದೆ ಹಿಡ್ಕೊಂಡಿರ್ತಾರೋ, ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ 2020 ಅಂತ ಮಾತಾಡಿಕೊಂಡು ಧರ್ಮಸಿಂಗ್ ಅವ್ರ ಪೀರಿಯಡ್ ಮುಗಿದಿತ್ತು, ನಾನು ಮೊದಲಿದ್ದು ಬಿಡ್ತೀನಿ ಅಂದರು. ಮೊದಲಿದ್ದವರು ಆಮೇಲೆ ಯಡಿಯೂರಪ್ಪನವ್ರು ಕೊಡಲಿಲ್ಲ. ಅನ್ಯಾಯನೇ ಅದು, ವಚನ ಭ್ರಷ್ಟತೆನೇ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ರೀಸನ್ ಏನು ಬೇಕಾದ್ರೂ ಕೊಟ್ಕೊಂಡ್ಬಿಡ್ಲಿ. ಅವ್ರು ಏನು ಮಾಡಿದ್ರು ಗೊತ್ತಲ್ಲ, JDSನವ್ರು ರಾಗ. ಅವರು ಪದ್ಮನಾಭನಗರಿಗೆ ಬಂದಿದ್ರು ಗೊತ್ತಾ, ಅವ್ರು ಅಲ್ಲೇ ಹೇಳಿದ್ರು ಗೊತ್ತಾ, ನಮ್ಗೆ ಎಂಥ ಮೋಸ ಮಾಡೋದು, ಏನೇ ಇದ್ದರೂ ಕೂಡ ಮಾತು ಕೊಟ್ಟಮೇಲೆ ನಡ್ಕೊಳ್ಬೇಕಾಗಿತ್ತು ಅಂತ ಬರುತ್ತೆ ಪ್ರಶ್ನೆ. ಬಟ್ ಇದರಲ್ಲಿ ಸಿದ್ದರಾಮಯ್ಯನವರ ಕ್ಯಾಂಪ್ ಸ್ಟ್ರಾಂಗ್ ಆಗಿರೋ ಕಾರಣಕ್ಕೋಸ್ಕರವಾಗಿ ಯಾವ ಮಾತು, ಯಾವ ಕತೆ, ಯಾವ ಭಾವನಾತ್ಮಕತೆ, ಪಕ್ಷಕ್ಕೆ ಸಲ್ಲಿಸಿದಂಥ ಸೇವೆ, ಇದು ಯಾವುದೂ ಲೆಕ್ಕ ಬರದೆ ನಿಮ್ಮ ಸೇವೆಗೆ ತಕ್ಕಂತೆ ನಾವು ನಿಮಗೆ ಕೆಲಸ ಕೊಟ್ಟಿದ್ದೀವಿ, ಜವಾಬ್ದಾರಿ ಕೊಟ್ಟಿದ್ದೀವಿ, ಅಥವಾ ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಬಿಟ್ಟಾಗ ಇದರಿಂದ ಆಗುವಂಥ ಹಾನಿ ಕಡೆಗೆ ಕಾಂಗ್ರೆಸ್ಸು ಇಲ್ಲಿ ಚೆಕ್ ಮಾಡ್ತಿರಲಬಹುದಲ್ವಾ. ಹಾನಿ ಸಿದ್ದರಾಮಯ್ಯ ಇಳಿಸ್ಬಿಡ್ತೀನಿ, DK ಶಿ ಅವ್ರಿಗೆ ಮಾಡ್ತೀನಿ ಅಂದರೆ ಹಾನಿ ಕಡೆ ಗಮನ ಇದೆಯಾ ಇಲ್ಲಿ? ಖಂಡಿತವಾಗಿಯೂ ತಾವು ಹೇಳ್ತಿರೋದು ಸ್ಪಷ್ಟತೆ ಇದೆ. ಆ ಒಂದು ಕ್ವಶನಲ್ಲಿ ಏನಂದರೆ 5-6 ಜನಕ್ಕೆ ಏನೋ ಮೀಟಿಂಗ್ ಮಾಡಿದವ್ರಿಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನೋದು ಮಾತ್ರ, ಅದರಿಂದ ಹೊರಗಡೆ ಯಾರಿಗೂ ಗೊತ್ತಿಲ್ಲ. ಓಕೆ, ಒಂದೇನಾಗ್ತಾ ಇದೆ ಅಂದರೆ ಸರ್, ಸಿದ್ದರಾಮಯ್ಯನವರು ನಾನು ನನ್ನ ಪರವಾಗಿದೆ ಅಂತ ಹೇಳಿ ಅವ್ರು ಬ್ಯಾಟಿಂಗ್ ಮಾಡೋದು. ಇವರು ಹಿಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಇವರು ಯಾರು DK ಶಿವಕುಮಾರ್ ನನ್ನ ಪೆನ್ನು ಪೇಪರ್ ಕೊಡಿ ನಾನು CM ಆಗ್ತೀನಿ ಅಂತೇಳಿ ಮೈಸೂರಲ್ಲೆಲ್ಲೋ ಹೇಳಿದ್ದು ಅಂತ ತಮಗೂ ಗೊತ್ತಿದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸಿದ್ದರಾಮಯ್ಯನವರು ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾರೆ. DK ಶಿವಕುಮಾರ್ ನಾನು KPCC ಪ್ರೆಸಿಡೆಂಟ್ ಆಗಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅವ್ರು ಕೆಲಸ ಏನು ಮಾತುಕತೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಈಗ ನೋಡಿ, ಯಾರು ನಮ್ಮ DK ಶಿವಕುಮಾರ್ ಫಾಲೋವರ್ಸ್ಗಳು ಫಾರ್ ಎಕ್ಸಾಂಪಲ್ ಚನ್ನಗಿರಿ ಶಾಸಕರು ಅವ್ರು ಹೇಳ್ತಾ ಇದ್ರು ಸಂಕ್ರಾಂತಿ ನಂತರ ಬದಲಾವಣೆ ಆಗ್ತದೆ ಅಂತ. ಸಿದ್ದರಾಮಯ್ಯನವ್ರು ಯಾವ ಥರ ಒಳ್ಳೆ ಒಂದು ಮೂವ್ ಮಾಡ್ಬಿಡ್ತಾರೆ ಆ ಟೈಮಲ್ಲಿ ಅಂದರೆ, ಈಗ ಅಧಿವೇಶನ ಕರೆದಿದ್ದಾರೆ ನಾಳೆಯಿಂದ. ಅನ್ನೋ ಅವಶ್ಯಕತೆ ಇರಲಿಲ್ಲ. ಈಗ ನೆಕ್ಸ್ಟ್ ಬಜೆಟ್ ಅಧಿವೇಶನ ಬರುತ್ತೆ, ಆದ್ರೂ ಸುಮ್ಮನೆ ಈಗ ಇದು ಟೈಮ್ ಪಾಸ್ ಆಗಲಿ ಅಂತ ನೆಕ್ಸ್ಟ್ ಬಜೆಟ್ ಆಗುತ್ತೆ. ಬಜೆಟ್ ಆದ ನಂತರ ಈ GB ಎಲೆಕ್ಷನ್ಸ್ ಬೇರೆದು ಇನ್ನೊಂದೆಲ್ಲ ಮತ್ತೆ ಬರ್ತದೆ. ಜಿ ಓಕೆ ಅಂತ ಸುಮ್ಮನೆ ಇರಬೇಕಾಗಿತ್ತು. ಜಿ ನೋಡಿ ಸರ್, ಜಿ ಯಾವುದೇ ಸಮಸ್ಯೆ ಇಲ್ಲ. ಅದ್ರದ್ದು ಇನ್ನೊಂದು ನಾವು ಡಿಬೇಟ್ ಮಾಡಿದೀವಿ ಈಗಾಗಲೇ. ಅದ್ರ ಕೂಡ ಜಿ ಇವರು ಸುಮ್ಮನೆ ಅದನ್ನ ಡೈವರ್ಟ್ ಮಾಡ್ತಾರೆ. ನಾವು ಕ್ಲಾರಿಟಿ ಕೊಟ್ಟಿದೀವಿ. 100 ದಿವಸ ಕೆಲಸ ಮಾಡ್ತೀವಿ, 125 ದಿವಸ ಕೊಡ್ತಾ ಇದೀವಿ, ಸಂಬಳ ಕೊಡ್ತಾ 125 ತಪ್ಪ? ಪೂರ್ತಿ ಸಂಬಳ ನೀವೇ ಕೊಡಿ. 125 ಜನ ಕೊಡ್ತಾ ಇದೀವಿ. ಅಲ್ಲ, ಪೂರ್ತಿ ಸಂಬಳ ನೀವೇ ಕೊಟ್ಟಿದ್ರೆ ಅದು ಒಪ್ಕೋತಾ ಇದ್ವಿ ನಾವು. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಒಕ್ಕೂಟದ ಹಾಗಾಗಿ GB ಇನ್ನೊಂದು ಡಿಬೇಟಿಗೆ ಮಾಡಿದೀವಿ ಈಗಾಗಲೇ ಬಹಳಷ್ಟು. ಹಾಗಾಗಿ ಇವರು ಒಂದೇನು ಅಂದ್ರೆ ಸಿದ್ದರಾಮಯ್ಯನವರಿಗೆ ಬಿಟ್ಕೊಡಕ್ ಇಷ್ಟ ಇಲ್ಲ, ಇವರಿಗೆ ಬಿಡೋಕ್ಕೂ ಇಷ್ಟ ಇಲ್ಲ. ಇದು ರಾಜ್ಯಕ್ಕೆ ನಾವೊಂದು ಕೇಳ್ತೀವಿ. ಈಗ ನಿಮ್ಮದು ಸರ್ಕಾರ ಹಿಂದೆ ಇತ್ತು, ಒಂದಷ್ಟು ಪ್ರಯೋಗಗಳನ್ನು ನೀವು ಕೂಡ ಮಾಡೋಕ್ಕೆ ಶುರು ಮಾಡಿದಿರಿ. ಆ ಪ್ರಯೋಗಗಳು ಮಾಡಿದಾಗ ಕಾಂಗ್ರೆಸ್, ಪ್ರತಿಪಕ್ಷವಾಗಿದ್ದಂಥ ಕಾಂಗ್ರೆಸ್ ಒಂದಷ್ಟು ಅವರು ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ರು. 40% ಈ CM ಪೇ CM ಅದೆಲ್ಲ ಅವರು ಒಂದು ಕಡೆ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಎಷ್ಟು ಎಫೆಕ್ಟಿವ್ ಆಗಿ ಈ ಸರ್ಕಾರದ ವಿರುದ್ಧವಾಗಿ ನೀವು ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ದೀರಾ? ಪರಿಣಾಮಕಾರಿಯಾಗಿರ್ಬೇಕು, ಅದು ಜನಜನಿತವಾಗಿ ನಡೀತಾ ಇರಬೇಕದು. ಆ ಥರದ್ದು ಏನೇನು ಮಾಡ್ತಾ ಇದ್ದೀರಿ ನೀವು? ನಾನು ಈಗಾಗಲೇ ತಮ್ಗೆ ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲೇ ಮೋಡ ಆಗೋಣ ತಿಳಿಸಿದೆ. ದೊಡ್ಡ ಮಟ್ಟದಲ್ಲೇ ಒಂದು ಪಾದಯಾತ್ರೆ ಮಾಡಿದ್ವಿ. ಅದಕ್ಕೂ ಸ್ಟಾರ್ಟಿಂಗ್ ಪರ್ಮಿಷನ್ ಕೊಡಲಿಲ್ಲ, ತಮಗೂ ಗೊತ್ತಿದೆ. ಅದಾದ ನಂತರ ಮತ್ತೆ ಹೋರಾಟಕ್ಕೆ ಇಳಿದ್ವಿ. ಅದಾದ ನಂತರ ಅದು ಮಾಡಿದ್ವಿ. STP TSP ಅಮೌಂಟಲ್ಲಿ ತಾವು ಅವಾಗಲೇ ಪ್ರಸ್ತಾಪ ಮಾಡಿದ್ರಿ. ಅದಕ್ಕೂ ಕೂಡ ಸಂಬಂಧಪಟ್ಟಂಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ. ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಏನಾಯಿತು, ರೈತರ ಪರವಾಗಿ ಕಬ್ಬಿನ ಬೆಂಬಲ ಬೆಲೆ ಕೊಡ್ಲಿಕ್ಕೋಸ್ಕರ ಅಲ್ಲೂ ಮತ್ತೆ ದೊಡ್ಡ ಮಟ್ಟದಲ್ಲಿ ಅಲ್ಲೂ ಹೋರಾಟ ಮಾಡಿದ್ದೀವಿ. ಸೊ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದೀವಿ. ಸೊ ಯಾವುದು ಕೂಡ ನಾವು ಹಿಂದೆ ಸರಿಯೋ ಪ್ರಶ್ನೆನೂ ಇಲ್ಲ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರಗೆ ರಾಜೀನಾಮೆ ಕೊಡಿಸಿದ್ದೀವಿ. ಈ ಥರದ್ದು ಪ್ರತಿಯೊಂದರಲ್ಲೂ ನಾವು ಇವ್ರು ಎಲ್ಲೆಲ್ಲಿ ಹಗರಣಗಳು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಭ್ರಷ್ಟಾಚಾರಗಳು ಮಾಡ್ತಾ ಇದ್ದಾರೆ, ಅದನ್ನ ಜನಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಜನಗಳು ಎಲ್ಲದೂ ಸೂಕ್ಷ್ಮದಿಂದ ನೋಡ್ತಾ ಇದ್ದಾರೆ. ಸೊ ನೀವು ಜನಸಾಮಾನ್ಯರಲ್ಲಿ ಕೇಳ್ಬೋದು, ಯಾವಾಗಪ್ಪ ಈ ಸರ್ಕಾರ ನಾವು ತಂದ್ಬಿಟ್ವಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಫಸ್ಟ್ ಈ ಸರ್ಕಾರ ತೊಲಗಿದ್ರೆ ಸಾಕಪ್ಪ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಸೊ ಬಿಜೆಪಿ ಸರ್ಕಾರ ಬಂದ್ರೆ ಸಾಕಪ್ಪ, ಖಂಡಿತವಾಗೂ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ಸಾಕಪ್ಪ, ಈ ಸರ್ಕಾರ ತೊಲಗ್ಬಿಟ್ರೆ ಸಾಕಪ್ಪ ಅಂತ ಮಾತಾಡ್ತಾರೆ. ಖಂಡಿತವಾಗೂ ಬಿಜೆಪಿ ಸರ್ಕಾರ ನಾನು ಈಗ ತಮ್ಮ ಮಾಧ್ಯಮದಲ್ಲಿ ತಾವುಗಳು ಒಂದು ರಿಯಾಲಿಟಿ ಚೆಕ್ ಮಾಡಿ ಏನ್ ನಡೀತಾ ಇದೆ ರಾಜ್ಯದಲ್ಲಿ ತಮಗೂ ಗೊತ್ತಾಗ್ತದೆ. ಆಮೇಲೆ ಗೊತ್ತಾ ವಿಜಯೇಂದ್ರ ಅವರೇ, ಈ ಇಡೀ ವಿಚಾರ ಇದೆಯಲ್ಲ, ಇದೊಂದು ಎಲೆಕ್ಷನ್ ಆಗೋವರೆಗೂ ಯಾರು ಇದನ್ನ ಹೀಗೆ ಆಗುತ್ತೆ ನೆಕ್ಸ್ಟ್ ಅಂತ ಹೇಳಕ್ಕಾಗಲ್ಲ ರೀ. ನೋಡಿ ಸರ್, ಇವತ್ತಿನ ದಿನಗಳಲ್ಲಿ ಖಂಡಿತ ಕುರ್ಚಿ ಕಿತ್ತಾಟ ಬಿಟ್ರೆ ಏನ್ ನಡೀತಾ ಇದೆ ಹೇಳ್ಬಿಡಿ ಸರ್. ಕರ್ನಾಟಕದಲ್ಲಿ ಕುರ್ಚಿ ಕಿತ್ತಾಟ ಬಿಟ್ಬಿಟ್ಟು, ಭ್ರಷ್ಟಾಚಾರ ಬಿಟ್ಬಿಟ್ಟು, ಅಧಿಕಾರಿಗಳಿಗೆ ಕಿರುಕುಳ ಬಿಟ್ಬಿಟ್ಟು ಬೇರೆ ಏನ್ ನಡೀತಾ ಇದೆ ಹೇಳ್ಬಿಡಿ ಸರ್. ಏನಾದ್ರು ಒಂದೇ ಒಂದು ಅಭಿವೃದ್ಧಿ ಕೆಲಸ ನಾವು ಅದನ್ನ ನೋಡ್ತಾ ಇದ್ದಾರೆ. ನಡೀತಿಲ್ಲ ನಾನು ಹೇಳ್ತಿಲ್ಲ, ಇಲ್ಲಿ ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ನೀವು ತಲುಪಿಸಿದ್ರಲ್ಲ ನಿಮ್ಮಗಳ ವಿಚಾರದಲ್ಲಿ, ಅದನ್ನ ನೀವು ಮಾಡ್ತಿದ್ದೀರಾ ಅಂತ ಕೇಳಿ. ಖಂಡಿತವಾಗೂ ನಾವು ಮಾಡ್ತಾ ಇದೀವಿ, ಅದನ್ನ ನಿರಂತರವಾಗಿ ಮಾಡ್ತಾನೆ ಇದೀವಿ, ಮುಂದೂ ಕೂಡ ಮಾಡ್ತೀವಿ, ಅದು ಪ್ರಶ್ನೆನೇ ಇಲ್ಲ. ಈಗ ಇದರೊಂದಿಗೆ ಯಾಕಂದ್ರೆ
ಇದ್ರ ಹಿಂದೆನೇ ಒಂದು ಕನಿಷ್ಠ ಪಕ್ಷ 2-3 ತಿಂಗಳಂತೂ ಇವ್ರು 2.5 ವರ್ಷದಿಂದ ನಡೀತಿತ್ತು, 2 ವರ್ಷದ 8 ತಿಂಗಳಿಂದನೂ ಕುರ್ಚಿಗೆ ಕಿತ್ತಾಟ ಆಯಿತು ಅಂದರೆ ಅದು ನಂಬೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಇದ್ದಿದ್ದು ಹೌದು, 20 ದಿನ ವಿಳಂಬ ಆಯಿತು. ಇವ್ರು ಪ್ರತಿಪಕ್ಷದ ನಾಯಕನ ಮಾಡೋಕ್ಕೆ 6 ತಿಂಗಳು ತಗೊಂಡ್ರಿ ಇವರು. ಅದು ಬೇರೆ ಪ್ರತಿಪಕ್ಷದ ನಾಯಕನ ಮಾಡೋಕ್ಕೆ CM ಮಾಡೋಕ್ಕಲ್ಲ, ಅದು ಬಿಡಿ, ಅದು ಬೇರೆ ವಿಚಾರ. ನಡ್ಕೊಂಡು ಬಂತು 2 ವರ್ಷದಲ್ಲಿ ಅಂಥದ್ದೇನು ದೊಡ್ಡ ಸಮಸ್ಯೆ ಇರಲಿಲ್ಲ. ಅವಾಗ ಅಲ್ಲೊಂದು ಹೇಳಿಕೆಗಳು ಬರ್ತಿತ್ತು. ಅದಕ್ಕೆ ಅವ್ರು ಹೇಳ್ತಿದ್ದು ಅವು ವೈಯಕ್ತಿಕ ಹೇಳಿಕೆ ಅಂತ ಹೇಳಿ ಅಲ್ಲಿಗೆ ಮುಗಿಸ್ಬಿಡೋರು. ಅದನ್ನು ನಾನು ಕೇಳ್ತಿರೋದು, ಒಂದು ಸರ್ಕಾರ ಸರಿ ಇಲ್ಲ ಅಂತ ಅಂದ್ಕೊಳ್ಳಿ, ಎಷ್ಟು ಪರಿಣಾಮಕಾರಿ ಪ್ರತಿಪಕ್ಷಗಳು ಈ ಸರಿ ಇಲ್ಲದಿರುವಿಕೆಯನ್ನು ಬಳಸ್ಕೊಳ್ತಾ ಇವೆ. ಅಲ್ಲಿ ಯಾವುದೇ ರೀತಿಯ ನಾನು ಆಗ್ಲೇ ಹೇಳ್ಬಿಟ್ಟೆ ನಿಮ್ಗೆ, ನೋಡಿ ಇವ್ರಲ್ಲೇ ಬಣ ರಾಜಕೀಯಗಳಿದೆ. ನೀವು ಎಷ್ಟು ದಿನ ಅಂತ ಡೆಲ್ಲಿ ಚಂಡೀಗಢ ನೀವು ಎಷ್ಟು ದಿನ ಕೂತಿರ್ತೀವಿ ಸತೀಶ್ ಅವರೇ? ಇದೇ ಕತೆನಾ? ಬಂದ್ಬಿಡ್ತೀವಿ, ಕನಸು ಹಗಲ್ಗನಸು ಕಾಣ್ತಾ ಇರೋ ಗೋವಾದಲ್ಲಿ ಬಂದ್ಬಿಡ್ತೀವಿ ನಾವು. ಇಲ್ಲ, ಅಯ್ಯೋ ಗುಜರಾತಲ್ಲಿ ನಾವೇ ಗೆಲ್ಲಬೇಕಾಗಿತ್ತು, ಮಾರ್ಬಿ ಬ್ರಿಡ್ಜ್ ಬೇರೆ ಬಿದ್ದೋಗ್ಬಿಟ್ಟಿತ್ತು, ಅದೇನೋ ಯಾಕೋ ಗೆಲ್ಲಿಲ್ಲ ನಾವು. ಎಷ್ಟು ದಿನ ಇದರಲ್ಲೇ ಕೈವಸ್ಕೊಂಡು ಕೂತಿರ್ತೀವಿ. ಆಮ್ ಆದ್ಮಿ ಪಾರ್ಟಿ ಭಾರತದಲ್ಲೇ ಅತ್ಯಂತ ವೇಗವಾದ ಒಂದು ರಾಷ್ಟ್ರೀಯ ಪಕ್ಷ. ಇವ್ರ ಸ್ನೇಹಿತರು ಒಂದು ಹೇಳಿದ್ರು, ಇದು ಅವ್ರ ಪೋಸ್ಟ್, ಅವರು ನಿಮ್ಮ ಹ್ಯಾಂಡಲ್ ಅಲ್ಲಿ ಪೋಸ್ಟ್ ಮಾಡಿರೋದು, ವೀಕ್ಷಕರಿಗೂ ತೋರಿಸ್ತೀನಿ. 1951ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, 1951 ಇವ್ರ ಅಧಿಕಾರಕ್ಕೆ ಬಂದಿದ್ದು ಯಾವಾಗ ಗೊತ್ತಾ? ಲಾಲ್ ಕೃಷ್ಣ ಅಡ್ವಾಣಿ 1991. ಒಟ್ಟು 40 ವರ್ಷ ಆಯ್ತು. ಮಿಸ್ಟರ್ ವಿಜಯೇಂದ್ರ ಅವರೇ ತಿಳ್ಕೊಳ್ಳಿ, ಪಕ್ಷ 10 ವರ್ಷಕ್ಕೆ ಆಮ್ ಆದ್ಮಿ ಪಾರ್ಟಿ ಜನಸಾಮಾನ್ಯರ ಪಾರ್ಟಿ ಕಳೆದಿದೆ. ಇವತ್ತು ಸಂಘಟನೆ ನೀವ್ ಹೇಳ್ತಾ ಇದ್ರಿ ಮಾಡಿದ್ರೆ ಬಾತ್ರೂಮ್ ಅಲ್ಲಿ ಫಿಟ್ಟಿಂಗ್ ವರ್ಷ ಆಗಿದೆ ದೇಶದಲ್ಲಿ ಬಿಜೆಪಿ ಬರೋದಕ್ಕೆ, ಅಧಿಕಾರಕ್ಕೆ ಇವರೇ ಹಾಕೊಂಡ್ ಅವ್ರ ಪೋಸ್ಟರ್. ಆಮ್ ಆದ್ಮಿ ಪಾರ್ಟಿ ಮಾತಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಅರ್ಥನೇ ಆಗ್ತಾ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಮಾಡ್ತೀವಿ, ಜಾತಿ ರಾಜಕಾರಣ, ಅನೈತಿಕ ರಾಜಕಾರಣ, ದೇಶದಲ್ಲಿ ಭ್ರಷ್ಟರನ್ನೆಲ್ಲ ಸೇರ್ಕೊಂಡು ಮಾಡ್ತಿದ್ರಲ್ಲ, ಆ ರಾಜಕಾರಣ ನಾವು ಮಾಡ್ತಾ ಇಲ್ಲ. ಸಮಯ ತಗೊಳುತ್ತೆ. ಇವತ್ತು ನಾವು ನಿಯತ್ತು, ಇವತ್ತು ನಿಜವಾದ ದೇಶಭಕ್ತಿ ಯಾರಿಗಿದೆ, ಆಮ್ ಆದ್ಮಿ ಪಾರ್ಟಿ ಯಾರೋ ತಿಳ್ಕೊಂಡಿದ್ರೆ ಅವ್ರು ಆಮ್ ಆದ್ಮಿ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ. ಆದರೆ ನಿಮ್ ದೇಶದಲ್ಲಿರೋ ಕಳ್ಳ ಕಾತರುಗಳು, ರೇಪಿಸ್ಟ್ಗಳು ಎಲ್ಲ ನಿಮ್ ಪಾರ್ಟಿಲೇ ಇದ್ದಾರೆ. ಜನಗಳಿಗೆ ಗೊತ್ತಾಗುತ್ತೆ, ತಡ ಆದ್ರೂ ಸತ್ಯ ಗೆದ್ದೇ ಗೆಲ್ಲುತ್ತೆ. ಇದು ಭಾರತದಲ್ಲಿ ಬರುತ್ತೆ. 4 ವರ್ಷ ಗೊತ್ತಾಗುತ್ತೆ. ಈಗ 1 ವರ್ಷಕ್ಕೆ ಗೊತ್ತಾಗಿ ನೋಡಿ. ಅದನ್ನೇ ನಾನು ಹೇಳ್ತಾ ಇರೋದು. ಇವತ್ತು ಇವರು ಯಡಿಯೂರಪ್ಪನವರು ಮತ್ತೆ ಇವರು BB ಶಿವಪ್ಪನವರು ಸೈಕಲ್ ಹಾಕಿ ತುಳಿದಿದ್ದಕ್ಕೆ ಇವತ್ತು ಬಂದ್ ಪಾಪ ಕೂತ್ಕೊಂಡು ಮಾತಾಡ್ತಾರೆ. ಹೋಗಿ ಯಡಿಯೂರಪ್ಪನವ್ರನ್ನ ಕೇಳಿ, ಒಂದ್ ಸೀಟು ಗೆಲ್ಲೋದಕ್ಕೆ ಯಾವತ್ತೇ ಆಗಲಿ ಆಮ್ ಆದ್ಮಿ ಪಾರ್ಟಿ ಏನು ಒಂದ್ ಸೀಟ್ ಅಲ್ಲ, ಜನ ಮನಸ್ಸನ್ನ ಕೊಡ್ತಾರೆ. ಬಿಜೆಪಿ ಇವತ್ತು ದೇಶದಲ್ಲಿ ಈಗ ಸತೀಶ್ ಅವರೇ, ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ರೂಲಿಂಗ್ ಪಾರ್ಟಿ ಅಲ್ಲ. ಧನಂಜಯ ಅವರೇ, ಮತ್ತಷ್ಟು ಮಾತಾಡ್ತೀನಿ. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಧನಂಜಯ ಅವರೇ, ಇಂಥ ಸಂದರ್ಭಗಳಲ್ಲಿ ಇನ್ನು ಮುಂದಕ್ಕೆ ಆಯ್ತಪ್ಪ, ಇನ್ನು ಹೆಂಗಿದ್ರು ನಾನು CM ಆಗಲ್ಲ ಅಂತ DK ಶಿವಕುಮಾರ್ ಅವರು ಮುಂದುವರಿತಾರಾ, ಅಥವಾ ಆ ಪ್ರಯತ್ನ ಜಾರಿಯಲ್ಲಿರುತ್ತಾ? ತಾಳ್ಮೆಗೂ ಒಂದು ಮಿತಿ ಇದೆ ಅಂತ ಹೇಳಿದ್ರೆ ಏನು ಮಾಡ್ಬಿಡ್ಬಹುದು DK ಶಿವಕುಮಾರ್ ಅಥವಾ ಅವ್ರ ಕಡೆಯವರು? ಒಂದು ಪ್ರಶ್ನೆ ಬರಲ್ವಾ ಇಲ್ಲಿ ಅಂತ. ಇಲ್ಲಿ ಒಂದು ಪ್ರಮುಖವಾದ ವಿಚಾರ ಏನಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ 40 ವರ್ಷಕ್ಕಿಂತ ಮೇಲ್ಪಟ್ಟು 40 ವರ್ಷಕ್ಕಿಂತ ಮೇಲ್ಪಟ್ಟು ಅದೇ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಇವತ್ತು DCM ವರ್ಗು ಕೆಲಸ ಮಾಡಿದ್ದಾರೆ, ರಾಜ್ಯಾಧ್ಯಕ್ಷರೇ ಕೆಲಸ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿ ತಗೊಂಡು ಅವ್ರ ಎಲೆಕ್ಷನ್ ಮಾಡಿಸಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ, ಅವ್ರು ಯಾವುದೇ ಬ್ಯಾಕ್ ಗ್ರೌಂಡ್ ಇರ್ಬೋದು, ಆದ್ರೆ ಒಬ್ಬ ವ್ಯಕ್ತಿ 40 ವರ್ಷ ಒಂದು ಪಕ್ಷಕ್ಕೆ ಕೆಲಸ ಮಾಡಿರುವಂತವರಿಗೆ ಒಂದು ಚೀಫ್ ಮಿನಿಸ್ಟರ್ ಪೋಸ್ಟ್ ಸಿಗಬೇಕು ಅನ್ನುವಂತಹ ಒಂದು ಸಂದೇಶ ಆ ಪಕ್ಷದ ರಾಜಕಾರಣಿಗಳು ಕೊಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಕಾರ್ಯಕರ್ತರಿಗೆ ಅನ್ನೋದು ಒಂದು ರಾಜಕೀಯ ವಿಶ್ಲೇಷಕರ ಅನುವಾದ. ಆದ್ರೆ ಇಲ್ಲಿ ಯಾರು ಸ್ಟ್ರಾಂಗ್ ಲೀಡರು ಅನ್ನೋ ಪ್ರಶ್ನೆ ಬಂದಾಗ ಆಸೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದಿದ್ದೇನೆ. ಯಾಕೆಂದ್ರೆ ಒಂದು ಪಕ್ಷಕ್ಕೆ 40 ವರ್ಷ ಕೆಲಸ ಮಾಡಿದಾಗ ಆಸೆ ಅನ್ನೋದು ಹೋಗೋದಿಲ್ಲ.
ಸೊ ಹಾಗಾಗಿ ಆಸೆ ಅನ್ನೋದು ಮನುಷ್ಯಂಗೆ ಇದ್ದೇ ಇರುತ್ತೆ, ಅದರಲ್ಲೂ 40 ವರ್ಷ ಕೆಲಸ ಮಾಡಿದವ್ರಿಗಂತೂ ಜಾಸ್ತಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಡಿ ಕೆ ಶಿವಕುಮಾರ್ ಅವರ ಅಲ್ಲಿ ಏನ್ ಪ್ರಶ್ನೆ ಬರುತ್ತೆ ಗೊತ್ತಾ ಧನಂಜಯ ಅವರೇ, ಧನಂಜಯ ಅವರೇ ಏನ್ ಪ್ರಶ್ನೆ ಏನ್ ಬರುತ್ತೆ ಗೊತ್ತಾ, ಅಲ್ಲಿ 40 ವರ್ಷ ಕೆಲಸ ಮಾಡಿರೋರು ಕಾಂಗ್ರೆಸ್ ಪಕ್ಷದಲ್ಲಿ 40 ಜನ ಸಿಗ್ತಾರೆ ನಿಮಗೆ, ಮಿನಿಮಮ್ 40 ಜನ ಸಿಗ್ತಾರೆ. ಒಬ್ರು ಅಧ್ಯಕ್ಷರಾಗಿರ್ಬೋದು, ಕೇಳಿಸ್ಕೊಂಡ್ರಿ, ಒಬ್ರು ಅಧ್ಯಕ್ಷರಾಗಿರಬಹುದು, ಧನಂಜಯ ಒಂದು ನಿಮಿಷ, ಧನಂಜಯ ಒಂದು ನಿಮಿಷ, ಒಬ್ರು ಅಧ್ಯಕ್ಷರಾಗಿರಬಹುದು, ಒಬ್ಬರು ಸಚಿವರಾಗಿ ಕೆಲಸ ಮಾಡಿರಬಹುದು, ಒಬ್ಬರು ಜಾತಿ ಮುಖಂಡರ ಕೆಲಸ ಮಾಡಿರಬಹುದು. 40 ಜನರಲ್ಲಿ ವೈ ಡಿ ಕೆ ಶಿವಕುಮಾರ್ ಆ ಪ್ರಶ್ನೆ ಇಟ್ಕೊಳ್ಳೋದು ಒಂದು ಭಾಗ. ಈಗ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ರೆ ಅವ್ರಿಗೆ ವಿರುದ್ಧ ಇರತಕ್ಕಂಥವ್ರು ಒಂದು ಬಂಡಾಯ ಇದ್ದರೆ, ಒಂದು ಸ್ಟೇಟಲ್ಲಿ ಅಧಿಕಾರವನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದರೆ ಅದು ಓಕೆನಾ ಅಂತ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಲ್ವಾ? ಖಂಡಿತ ಎರಡು ಆಂಗಲ್ ಅಲ್ಲಿ ಯೋಚನೆ ಮಾಡಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಸಹ ಕೆಲವೊಂದು ವಿಚಾರಗಳಲ್ಲಿ ಅವರು ಸಹ ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಎರಡೂ ಒಂದು ಟಗ್ ಆಫ್ ವಾರ್ ಇದ್ದೇ ಇದೆ ನಮ್ಮ ಕರ್ನಾಟಕದಲ್ಲಿ. ಆದ್ರೆ ಹೈಕಮಾಂಡ್ ಏನಿದೆ ಅದು ಸೂಕ್ತ ನಿರ್ಧಾರ ತಗೊಂಡು ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಅಂದರೆ ಈಗ ಹೈಕಮಾಂಡು ಈಗ ಏನು ಮಾಡ್ತಾ ಇದೆಯೋ ಇದೇ ಸೊಲ್ಯೂಷನ್ ಅಂತ ನಾನು ಕೇಳ್ತಾ ಇರೋದು. ಈಗ ಅಪಾಯಿಂಟ್ಮೆಂಟ್ಗಳನ್ನು ಕೊಡದೆ, ಯಾಕಂದರೆ ಎದುರಾ ಬದ್ರಾ ಕೂತ್ಕೊಂಡ್ಬಿಟ್ರೆ ಒಂದು ಉತ್ತರ ಕೊಡಲೇಬೇಕು, ಇಲ್ಲ ಮಾಡ್ತೀನಿ ಅಂತಾದರೂ ಹೇಳಬೇಕು, ಇಲ್ಲ ಮಾಡಲ್ಲಪ್ಪ ಅಂತಾದರೂ ಹೇಳಬೇಕು. ಎಷ್ಟೋ ಸಲ ಈ ಪ್ರಯತ್ನಗಳಾಗ್ಬಿಟ್ಟಿರ್ತವೆ. ಹೈಕಮಾಂಡಿಂದ ಉತ್ತರ ಬಂದಾಯ್ತಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲ್ವಾ ಅಂತ ನನ್ನ ಕ್ವಶನ್. ಅಲ್ಲ, ಅಲ್ಲಿ ಈಗಿನ ಕೆಲವೊಂದು ವಿದ್ಯಮಾನಗಳನ್ನ ನೋಡಿದ್ರೆ, ಮೊನ್ನೆ ಡೆಲ್ಲಿನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೇಕು, ಡಿ ಕೆ ಶಿವಕುಮಾರ್ ಸರ್ ಒಂದು ಹೇಳಿಕೆನ ಕೊಟ್ಟಿದ್ದಾರೆ, ನಾನ್ ಸಾಕಷ್ಟು ಜನರನ್ನ ಭೇಟಿ ಮಾಡಿದೀನಿ ಅಂತ. ಯಾರನ್ನ ಭೇಟಿ ಮಾಡಿದೀನಿ ಅನ್ನೋದು ಹೇಳಲಿಲ್ಲ. ಸೊ ಆ ಒಂದು ಪ್ರಶ್ನೆ ಇದೆಯಲ್ಲ, ಅದು ಎಲ್ಲರ ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಮೂಡ್ತಾ ಇದೆ, ಯಾರನ್ನ ಭೇಟಿ ಮಾಡಿದ್ರು ಅನ್ನೋದು. ಅದ್ರ ಮೇಲೆ ಮುಂದಿನ ರಾಜಕೀಯ ನಡೆ ನಿಂತಿದೆ ಅನ್ನೋದು ನನ್ನ ಅಭಿಪ್ರಾಯ. ಫೈನ್. ಮುಂದಿನ ದಿನಗಳಲ್ಲಿ ಈಗ ಸದನ ಒಂದು ಕಡೆ ಕರೀತಾ ಇದ್ದಾರೆ, ವಿಜಯೇಂದ್ರ ಅವರೇ ಒಂದು ಕಡೆ ಸದನ ಕರೀಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜ್ಯಪಾಲರೇನೋ ಬರಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಂದಿನ ದಿನಗಳಲ್ಲಿ BJP ಆಯ್ತಪ್ಪ, ಸಿದ್ದರಾಮಯ್ಯನವರೇ CM ಆಗಿ ಈ ವರ್ಷ ಕಂಟಿನ್ಯೂ ಆಗ್ತಾರೋ, ಬಜೆಟ್ವರೆಗೂ ಇರ್ತಾರೋ, ಬಜೆಟ್ ಆದಮೇಲೂ ಇರ್ತಾರೋ, ಬೇರೆ ವಿಚಾರ. ನಿಮ್ಮ ಹೋರಾಟಗಳು ಯಾವ ದಿಕ್ಕಲ್ಲಿ? ಖಂಡಿತವಾಗಿ ಈಗಾಗಲೇ ನೋಡಿ ಸರ್, ಈಗ ಅಬಕಾರಿ ಇಲಾಖೆದು ಸಂಬಂಧಪಟ್ಟಂಗೆ ದೊಡ್ಡ ಹಗರಣ ಆಗಿದೆ. ಸೊ ಇದ್ರ ವಿಚಾರವಾಗಿ ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ತೀರ್ಮಾನ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು, ಮತ್ತು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರ ಚಲವಾದಿ ನಾರಾಯಣ ಎಲ್ಲ ಒಟ್ಟು ಕೂಡ್ಕೊಂಡು ಒಂದಷ್ಟು ಈ ಒಂದು ಅಬಕಾರಿ ಇಲಾಖೆ ಹಗರಣನ ದೊಡ್ಡ ಮಟ್ಟದಲ್ಲಿ ನಾವು ತೊಗೊಂಡೋಗಿದ್ದೀವಿ ಮುಂದಕ್ಕೆ. ಹಿಂದಿನ ದಿನಗಳಲ್ಲಿ ಇವರು ನಡೆಸಿದಂಥ ಎಲ್ಲ ಹಗರಣಗಳನ್ನು ಮತ್ತೆ ಜನಗಳಿಗೆ ತಿಳಿಸುವಂಥ ಪ್ರಯತ್ನಗಳು ಮತ್ತೆ ಕಂಟಿನ್ಯೂಸ್ ಮಾಡ್ತಾ ಇದ್ದೇವೆ. ಯಾಕಂದರೆ ಇವರೇ ನಿರಂತರವಾಗಿ ಡೈಲಿ ಹಗರಣಗಳು, ಭ್ರಷ್ಟಾಚಾರಗಳು, ಏನು ಅಧಿಕಾರಿಗಳಿಗೆ ಕಿರುಕುಳ ಬೇರೆ ಬೇರೆದು ಬರ್ತಾನೆ ಇದೆ. ಹಂಗಾಗಿ ಮತ್ತೆ ಜನಗಳಿಗೆ ನೆನ್ಪು ಮಾಡೋ ಒಂದು ಕೆಲಸಗಳನ್ನ ಪುನಃ ಮಾಡ್ತಾನೆ ಇದ್ದೀವಿ. ಸೊ ನನ್ನ ಒಂದು BJPಯ ಒಂದು ಸ್ಟ್ಯಾಂಡ್ ಏನಪ್ಪ ಅಂದರೆ, ನೀವು ಯಾರು CM ಆಗಿರಿ, ನಮ್ಗೆ ಅದ್ರ ಸಂಬಂಧನೇ ಇಲ್ಲ. ನೀವು ಡಿ ಕೆ ಶಿವಕುಮಾರ್ ಮಾಡ್ತೀರಾ ಮಾಡ್ಕೊಳ್ಳಿ, ಸಿದ್ದರಾಮಯ್ಯನ ಕಂಟಿನ್ಯೂ ಆಗ್ತೀರಾ ಹಾಗೆ. ಒಂದು ಅವರ ಒಂದು ಹೈಕಮಾಂಡು ಬಂದು, ಹೈಕಮಾಂಡ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ. ಹೈಕಮಾಂಡ್ AICC ಅಧ್ಯಕ್ಷರು ಅವರೇ ಹೇಳ್ಬಿಟ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ. ಹಂಗಾಗಿ ಯಾರು ತೀರ್ಮಾನ ಮಾಡ್ತಾರೋ ಕಾಂಗ್ರೆಸ್ ಅಲ್ಲಿ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ AICC ಅಧ್ಯಕ್ಷರೇ ಆ ಥರ ಹೇಳಿದ್ರು ಅಂದ್ರೆ ಅವ್ರು ಹೇಳ್ಬೋದಾಗಿತ್ತು, ನಾವು ಹೈಕಮಾಂಡ್ ಅಲ್ಲಿ ಕುತ್ಕೊಂಡು ತೀರ್ಮಾನ ಮಾಡ್ತೀವಿ ಅನ್ನೋದಕ್ಕೂ ಹೈಕಮಾಂಡ್ ತೀರ್ಮಾನ ಮಾಡೋದು ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ವರ್ಡ್ಗಳಲ್ಲಿ. ಸೊ ಹಂಗಾಗಿ ಯಾರು ತೀರ್ಮಾನ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ತೀರ್ಮಾನ ಮಾಡಿ. ಈಗ ನೋಡಿ, ಜನಗಳು ನಿರಂತರವಾಗಿ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸಾಮಾಜಿಕ ಕಾರ್ಯಕರ್ತರು ಹೇಳ್ತಾ ಇದ್ರು, ರಾಜ್ಯದೆಲ್ಲ ಕಡೆಗೂ ರಸ್ತೆ ಗುಂಡಿಗಳು ಬಿದ್ದಿದೆ, ಸೊ ಅದ್ರ ಕಡೆ ಗಮನ ಹರಿಸಿ. ಸೊ ಬಹಳಷ್ಟು ನಿರಂತರವಾಗಿ ಏನು ಜನಗಳು ಬಹಳಷ್ಟು ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಒಂದು ಪರಿಹಾರ ಕೊಡುವಂಥ ಕೆಲಸ ಮಾಡಿ. ಖಂಡಿತವಾಗಿ ನಾವು ವಿರೋಧ ಪಕ್ಷವಾಗಿ ನಾವು ವಿರೋಧ ಮಾಡ್ತಾ ಇದೀವಿ. ನಿಮ್ಮಂತ ನೀವು ನಡೆಸಿದಂಥ ಎಲ್ಲ ಹಗರಣಗಳಿಗೆ ವಿರೋಧ ಮಾಡ್ತಾ ಇದ್ಬಿಟ್ರೆ, ನೀವು ಒಳ್ಳೆ ಕೆಲಸ, ಅಭಿವೃದ್ಧಿಗಳ ಕೆಲಸ ಮಾಡಿ, ನಾವು ಖಂಡಿತವಾಗಿ ನಾವು ಸಹಕಾರ ಕೊಡ್ತೀವಿ. ಅದ್ ಬಿಟ್ಬಿಟ್ಟು ನೀವು ಇದನ್ನೇ ಮಾಡ್ಕೊಂತ ಕೂತ್ಕೊಂಡ್ರೆ ಜನ ನಿಜವಾಗ್ಲೂ ಖಂಡಿತ ಬೇಜಾರಾಗಿದ್ದಾರೆ. ತುಂಬಾ ಸತೀಶ್ ಅವರೇ, ಎಷ್ಟು ಕಾಮಗಾರಿಗಳು ಬೇಗ ಆಗಲಿ ಅಂತಾನೋ, ಒಂದು ಕಾಮಗಾರಿಗಳು ಶುರುವಾಗಲಿ ಅಂತಾನೋ, ಈ ನೀವು ಪ್ರತಿಪಕ್ಷಗಳವರು ಬಂದು ಕೂತಿದ್ದೀರಾ ರೋಡ್ಗಳಲ್ಲಿ, ಇನ್ಕ್ಲೂಡಿಂಗ್ BJP. ಎಲ್ಲಿ ಕೂತಿದ್ದೀರಿ ನೀವು? ಒಂದಿನ ನೋಡಿದ್ನಪ್ಪ, ಅಶೋಕ್ ಅವರು ಸ್ವಲ್ಪ ಬೆಂಡ್ ಆಗಿಬಿಟ್ಟು ಅದೇನೋ ಜಲ್ಲಿ ಮಣ್ಣು ಎಲ್ಲ ಒಂದು ಯಾವುದೋ ಗುಂಡಿಗೆ ತುಂಬ್ತಾ ಇದ್ದಿದ್ದು, ಒಂದಿನ ಬಿಟ್ಟುಬಿಟ್ರೆ. ಈ 2.5 ವರ್ಷಗಳಲ್ಲಿ ಒಂದು ವಿಷಯ ಇಟ್ಕೊಂಡ್ರೆ ನಾವು ಲಾಜಿಕಲ್ ಎಂಡ್ ತಲುಪಿಸ್ತೀವಪ್ಪ ಅನ್ನೋದು ಆ ಪ್ರತಿಭಟನೆಗಳು. ಯಾವ ರೋಡ್ಗೆ ಹೋದ್ರೂ ಧೂಳೆ. ಸತೀಶ್ ಅವರೇ, ನೀವು ಯಾವ ರೋಡ್ಗಾದರೂ ಟ್ರಾವೆಲ್ ಮಾಡಿ, ಎಲ್ಲಿ ಹೋದರೂ ಕೂಡ ರಸ್ತೆ ಕಾಮಗಾರಿ ಎಷ್ಟು ವರ್ಷಗಳು ಬೇಕೋ, ಎಷ್ಟು ಯುಗಗಳು ಬೇಕೋ ನಮಗೆ ಗೊತ್ತಿಲ್ಲ. ಸೊ ಹಾಗಿದ್ದಾಗ ಇದು ಪರಿಣಾಮಕಾರಿಯಾಗಿ ಈ ಕೆಲಸ ಮುಗಿಬೇಕ್ರಿ, ಒಂದು ಗಡುವು ನಮಗೆ ಬೇಕು. ಇನ್ನು ನಮ್ಮ ಕೈಲಿ ಆಗಲ್ಲ ಇದು ಸಹಿಸ್ಕೊಳ್ಳೋಕ್ಕೆ. ಎಷ್ಟು ದಿನ ಈಗ ಅವ್ರು ಹೇಳ್ತಾರೆ ರೋಡು, ರಸ್ತೆ ಗುಂಡಿ ಅದು ಇದು. ಒಂದು ಕಡೆ ಕೆಲವು ಕಡೆ ಗುಂಡಿಗಳೇ ಇವೆ, ಕೆಲವು ಕಡೆ ನಾವು ಈ ಕಾಂಕ್ರೀಟ್ ರೋಡ್ ಹಾಕ್ತೀವಿ ಅನ್ನೋ ಕಾರಣಕ್ಕೆ ಅವು ಕಾಮಗಾರಿಯನ್ನು ವಿಳಂಬ ನಡೀತಾ ಇದೆ. ಪ್ರತಿಭಟನೆಗಳೆಲ್ಲಿವೆ?
ಪ್ರತಿಭಟನೆ ಮಾಡೋದಕ್ಕೂ ಇವರು ಅಲ್ಲಿ ಬಿಡ್ತಾ ಇಲ್ಲ ರಮಾಕಾಂತ್ ಅವ್ರೆ. ಅದನ್ನ ನೋಡಿದ್ರೆ ನೀವು ಇವತ್ತು ಫ್ರೀಡಮ್ ಪಾರ್ಕ್ ಎಲ್ಲ ಕೇಜ್ ಎಲ್ಲ ಮಾಡಿ ನೀವು ಒಂದು ವಿಸಿಟ್ ನೋಡಿಲ್ಲ ಅನ್ಸುತ್ತೆ. ನಾನು ಮೊನ್ನೆ ನೋಡ್ಬಿಟ್ಟು ಶಾಕ್ ಆಗೋದೆ. ಒಬ್ಬ ಪ್ರತಿಭಟನಾಕಾರ ರೋಡಿಂದ ಎಗರಬಾರ್ದು, ಆ ತರ ಎಲ್ಲ ಜೈಲೆಲ್ಲ ಮಾಡಿ ಗೇಟ್ ಹಾಕ್ಬಿಟ್ರೆ ಪ್ರತಿಭಟನೆ ಒಳಗಡೆನೆ ಲಬ ಅಂತ ಹೊಡ್ಕೊಬೇಕಷ್ಟೇ. ನಾವಿವಾಗ ಮಾಡ್ತಾರ ಪ್ರತಿಭಟನೆ ಅಲ್ಲ. ಇವ್ರು ಕೇಳ್ತಾ ಇದ್ರು ಮಿತ್ರರು ಎಲ್ಲಿ ಮಾಡ್ತೀರಾ ಅಂದ್ರೆ, ನಾವು ಕಾನೂನು ಪ್ರಕಾರ ಇವ್ರು ಏನ್ ಮಾಡಿದ್ದಾರೆ, ಬಿಜೆಪಿನವರೇ ಮಾಡಿದ್ದು ಈ ಕಾನೂನು. ಇವತ್ತು ಅಲ್ಲಿ ಯಾರಿಗೆ ನೋವಾಗ್ತದೆ, ಒಂದು ಮಾಗಡಿ ರಸ್ತೆ ನೋಡ್ತಾ ಇದ್ದೀರಾ ತಾವು, ಮಾಗಡಿ ರಸ್ತೆ ಕುಮಾರಸ್ವಾಮಿ ಅವರು ಇದ್ದಾಗ ಫೌಂಡೇಶನ್ ಹಾಕಿದ್ರು, ಕರೆಕ್ಟ್ ಅಲ್ವಾ? 10 ವರ್ಷದಿಂದ ನಡೀತಾ ಇದೆ. ಕೋವಿಡ್ ಇನ್ನೊಂದು ಘಟನೆ ನೋಡಿ. ಇವತ್ತು ಏನಾಗಿದೆ ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಈ ಪಕ್ಷಗಳ ಕಿತ್ಕೊಂಡಿದೆ. ಇವತ್ತು ಕೂತ್ಕೊಂಡು ಪಾಪ ಬಿಜೆಪಿನವರು ಹೇಳ್ತಾರೆ, ಇವ್ರ ಟೈಮಲ್ಲೂ ರಸ್ತೆ ಗುಂಡಿ ಇತ್ತು, 20,000 ಕೋಟಿ ರಸ್ತೆಗೆ ಸುರಿದಿದೀವಿ ಅಂತ ಬೊಮ್ಮಾಯಿ ಅವರು ವಿಧಾನಸಭೆಯಲ್ಲಿ ಅಂಕಿಅಂಶಗಳನ್ನ ಇಟ್ಕೊಂಡು ಹೇಳ್ತಾರೆ. 20,000 ಕೋಟಿ ಬೆಂಗಳೂರಿನ ರಸ್ತೆಗೆ ಸುರಿದಿದ್ವಿ ಅಂತ. ಇವತ್ತು ಈ ಗುಂಡಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಸರ್ಕಾರ ಇದ್ರು ಗುಂಡಿ ಬೀಳುತ್ತೆ, ಇವ್ರ ಸರ್ಕಾರ ಇದ್ರು ಗುಂಡಿ ಬೀಳುತ್ತೆ. ಇಲ್ಲಿ ಏನ್ ಬೇಕಾಗಿದೆ ಜನಗಳಿಗೆ, ಅದಕ್ಕೆ ಜನ ಗುಂಡಿಗೆ ಬೀಳ್ತಾರೆ. ಇಲ್ಲಿ ಜನನೇ ಗುಂಡಿಗೆ ಬೀಳ್ತಾರದು. ಯಾಕಂದ್ರೆ ಜನ ನೋಡ್ತಾರೆ ಆಲ್ಟರ್ನೇಟ್, ಇವ್ರು ಬಿಟ್ರೆ ಅವ್ರು ಬಿಟ್ರೆ ಅವ್ರು ಕೊಟ್ಟು ಎಷ್ಟು ದಿವಸ ಅಂತ ಜನಗಳಿಗೆ ಈ ಸರ್ಕಸ್. ಅದಕ್ಕೆ ಹೇಳ್ತಾ ಇರೋದು, ಯಾರೇ ಆಗ್ಲಿ ಆಮ್ ಆದ್ಮಿ ಪಾರ್ಟಿ ಬೇರೆ ಪಾರ್ಟಿ ಆಪ್ಷನ್ ಇದೆ, ಜನಗಳು ಬಳಸ್ಕೋಬೇಕು. ನೋಡಿ ಇವಾಗ ಕಳೆದ ಬಾರಿ ನಾವು ಚುನಾವಣೆಗೆ ನಿಂತಿದ್ವಿ, ನಮ್ ತಪ್ಪಲ್ಲ, ಕಾನೂನು ಪ್ರಕಾರವಾಗಿ ನಾವು 220 ಕ್ಯಾಂಡಿಡೇಟ್ ಹಾಕಿದ್ವಿ. ಜನಕ್ಕೆ ಏನ್ ಬೇಕಾಗಿತ್ತು, ನಮ್ದೇ ಗ್ಯಾರಂಟಿನ ಇನ್ನೊಂದು ಮಾಡಿಫಿಕೇಶನ್ ಮಾಡಿದ್ರು, ಚೆನ್ನಾಗಿ ಭರ್ಜರಿ ಪ್ರಚಾರ ಕೊಟ್ರು. ಇಲ್ಲಿಗಲ್ ವೇಗಳು ಗೊತ್ತಲ್ಲ, ಚುನಾವಣೆ ಅಂತಕ್ಕಂಥದ್ದು ಯಾವ ರೀತಿ ನಡೀತದೆ, ಅದು ಇಂಜಿನಿಯರಿಂಗ್ ತಮಗ್ ಗೊತ್ತಿದೆ. ನಾವು ಸಂವಿಧಾನ ಪ್ರಕಾರ ನಾವು ಇಂಜಿನಿಯರಿಂಗ್ ಮಾಡೋರು ಆಮ್ ಆದ್ಮಿ ಪಾರ್ಟಿ ಅವರು. ನಾವು ಇವತ್ತು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಇರಿ ಸ್ವಾಮಿ, ನೀವು ತಗೊಳಕ್ಕೆ 40 ವರ್ಷ ಆಯ್ತಂತ. 10 ವರ್ಷ ಸ್ವಾಮಿ ಇವರು ಪಾಪ ಸಣ್ಣಗಿದ್ರಲ್ಲ, ಈಗ ದಷ್ಟಪುಷ್ಟವಾಗಿ ಎಲ್ಲ ತುಂಬ್ಕೊಂಡು ಕೂತಿದ್ದಾರೆ ಬಿಜೆಪಿನವರು. ಸ್ವಲ್ಪ ತಡ ಆಗ್ತದೆ. ನಾವು ಜನಗಳ ಸೇವೆಗೆ ಬಂದಿರೋದು, ಜನಗಳ ಮಧ್ಯೆ ಹೋಗೋದ್ರಲ್ಲಿ ನಿಮ್ದೇ ಒಂದು ವಿಧಾನ ಇರುತ್ತೆ, ನಿಮ್ದೇ ಒಂದು ಶೈಲಿ ಇರುತ್ತೆ, ನಮ್ದೇ ಒಂದು ಶೈಲಿ ಇರುತ್ತೆ. ನಮ್ ಶೈಲಿನ ಒಪ್ಕೊಳ್ಳೋಕೆ ಜನ ಇನ್ನೂ ಮನ್ಸು ಮಾಡಿಲ್ಲ, ಆದ್ರೆ ನಾವಿದೀವಿ. ಆದ್ರೆ ನಾನು ಹೇಳ್ತಾ ಇರೋದು, ಈ ಸಮಸ್ಯೆಗಳನ್ನ ನೀವ್ ಹೇಳಿದ್ರಲ್ಲ, ಎಲ್ಲಾ ಟೈಮಲ್ಲೂ ಇದಿದೆ. ರಸ್ತೆ ಗುಂಡಿ ಇನ್ಫ್ರಾಸ್ಟ್ರಕ್ಚರ್ ಯಾರು ಕರೆಕ್ಟ್ ಆಗಿಟ್ಟಿದ್ರು. ಇವತ್ತು ಇವರು ಯಾವ್ದಾದ್ರು ಒಂದು ದೊಡ್ಡದಾಗಿರೋ ಬೃಹತ್ ಏನೋ ರಸ್ತೆಗಳು ಇನ್ನೊಂದು, ಇವರು ಯಾವ್ದು ಸಲಹೆಗಳು ಕೊಡ್ತಾ ಇಲ್ಲ. ಕೇವಲ ವಿಧಾನಸಭೆ ಅಸೆಂಬ್ಲಿಗಳಾದ್ರೆ ನೀವು ಗಮನಿಸಿ, ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇವರು ಒಂದು ಸ್ಟೇಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು ಮಾತಾಡ್ತಾರ ಹೊರತು ಇಂತಿಂತ ಅಭಿವೃದ್ಧಿ ಕಾರ್ಯಗಳು ಇನ್ನೊಂದ್ರ ಮೇಲೆ ಬೆಳಕು ಚೆಲ್ಲೋದಿಲ್ಲ. ಸೊ ಇವತ್ತು ಈ ರೀತಿಯ ಒಂದು ಏನು ಬುದ್ಧಿಯ ವೈಫಲ್ಯತೆ ಈ ಪಕ್ಷಗಳು ಇರ್ತಕ್ಕಂಥದ್ದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ತರ ನಿಲ್ಸಿದೆ. ಜನನೇ ಇದ್ರಲ್ಲಿ ಬದಲಾಗಬೇಕು. ಮತ್ತೆ ಆಲ್ಟರ್ನೇಟ್ ಇವರಿಬ್ರಲ್ಲೇ ಹುಡುಕೋದ್ರಿಂದ ಮತ್ತೆ ಇದನ್ನ ನಾವು ಕೂತ್ಕೊಂಡು ಹೀಗೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಧನಂಜಯ ಅವರೇ ಇಲ್ಲಿ ಇನ್ನೊಂದೇನು ಬರುತ್ತೆ ಅಂತ ಹೇಳಿದ್ರೆ, ಪೊಲಿಟಿಕಲ್ ಸೈನ್ಸ್ ಎಲ್ಲ ಸರ್ಚ್ ಕಿರ್ಚ್ ಕೊಟ್ಟು ನೋಡಿದ್ರೆ ಶಾಸಕರೆಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಓದ್ಕೊಂಡಿರೋದು. ನಿಜ ಅಲ್ವಾ? ಶಾಸಕಾಂಗ ಸಭೆಯಲ್ಲಿ ನಾಯಕನ ನಿರ್ಧಾರ ಆಗುತ್ತೆ ಅಂತ. ಬಟ್ ಇಲ್ಲಿ ಹಾಗಿಲ್ಲ. ಬಿ ಜೆ ಪಿಲಾದರೂ ಇದೇ ಮಾತೆ. ಇಲ್ಲಿ ಬಿ ಜೆ ಪಿ ಎಲ್ಲ ಶಾಸಕರು ನಾವ್ಯಾನೋ ಸೇವ್ ಮಾಡಿಬಿಡ್ತೀವಿ ಅಂದರೆ ಮೋದಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ಸುಮ್ಮನೆ ನೋಡ್ಕೊಂಡು ಕೂತಿರಲ್ಲ. ಏನು ಚೀಟಿಲಿ ಬರುತ್ತೋ, ಏನು ಅವ್ರಲ್ಲಿ ಸಂದೇಶ ಬರುತ್ತೋ ಅವರೇ ಅದನ್ನು ಮಾಡೋದು. ಸೇಮ್ ಕಾಂಗ್ರೆಸ್ ಕೂಡ, ಕಾಂಗ್ರೆಸ್ ಹೈಕಮಾಂಡು ಅದನ್ನೇ ಮಾಡ್ತಿರೋದು. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಡೆ ಡಿ ಕೆ ಶಿವಕುಮಾರ್ ಯಾಕೆ ನೋಡ್ತಾರೆ ಅಂತ ಹೇಳಿದ್ರೆ, ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಇದಕ್ಕೆ ಸಿದ್ದರಾಮಯ್ಯನವ್ರ ಕಡೆಯ ಬಣದಷ್ಟು ಶಾಸಕರು ನನ್ನ ಬಳಿ ನಂಬರ್ ಅಷ್ಟಿಲ್ಲ ಅಂತ. ಬಟ್ ಹೇಳ್ಕೊಳ್ಳೋದು KPCC ಅಧ್ಯಕ್ಷರಾಗಿ ಅವ್ರು ಮಾತಾಡ್ತಿರ್ತಾರೆ, 140 ಜನ ಜೊತೆಲಿದ್ದಾರೆ ಅಂತ ಹೇಳಿ. ಯಾವ ಕಡೆ ಹೋದ್ರೆ ಅವ್ರಿಗೆ ಏನು ಸಿಗುತ್ತೆ ಈಗ ಅಂತ? ಈಗ ಎರಡು ಕಾಂಗ್ರೆಸ್ ಪಕ್ಷ ಬಂದು ನ್ಯಾಷನಲ್ ಪಕ್ಷ ಆಗಿರೋದ್ರಿಂದ, ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಸ್ಟೇಟ್ ಲೀಡರ್ಸ್ ಯಾರು ಏನೇ ಹೇಳಿದ್ರು ಸಹ ಕೊನೆಗೆ ಡಿಸಿಷನ್ ಆಗೋದೇ ಹೈಕಮಾಂಡ್ ಇಂದ. ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಅಂದ್ರೆ ಎಲ್ಲರಿಗೂ ಗೊತ್ತು. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರಾಗಿರ್ಬೋದು ಅಥವಾ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಅವರ ಏನ್ ಡಿಸಿಷನ್ ಇದೆ ಅದ್ರ ಬೇಸಿಸ್ ಮೇಲೆನೆ ಒಂದು CM ಆಗಬಹುದಾ ಅಥವಾ ಆಗಲ್ಲ ಅನ್ನೋದು ಡಿಸಿಷನ್ ಕೂತಿರುತ್ತೆ. ಮತ್ತೆ ಅವರ ಕಾಂಗ್ರೆಸ್ ಪಕ್ಷದ ಇಂಟರ್ನಲ್ ಏನ್ ಕಮಿಟಿ ಇದೆ ಅದ್ರ ಬೇಸಿಸ್ ಮೇಲೂ ನಿಂತಿರಬಹುದು. ಆದ್ರೆ ಹೈಕಮಾಂಡ್ ಹೇಳಿದಾಗೆ ನಡೆಯುವಂತದ್ದು ರಾಷ್ಟ್ರೀಯ ಪಕ್ಷಗಳ ಒಂದು ರುಟೀನ್. ಈವನ್ ಬಿಜೆಪಿ ಆದ್ರೂ ಅಷ್ಟೇನೆ, ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅವ್ರ ಹೈಕಮಾಂಡ್ ಏನ್ ಹೇಳ್ತಾರೆ ಅವರೇ ರಾಜ್ಯಾಧ್ಯಕ್ಷರಾಗ್ತಾರೆ. ಹಾಗೆ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಹಾಗಾಗಿ ಇವ್ರ ಮನಸ್ಸಿನಲ್ಲಿ ಇರುತ್ತೆ, ನಮ್ಮ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲೂ ಇರುತ್ತೆ CM ಆಗ್ಬೇಕು ಅಂತ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರ ವೆಯ್ಟಿಗೆ ಎಂಡ್
ಬೇಗ ಸಿಕ್ಕಿದ್ರೆ ಎಲ್ಲರಿಗೂ ಅವ್ರಿಗೆ ಅನುಕೂಲ ಆಗ್ಬೋದು, ಅವರ ಫಾಲೋವರ್ಸ್ಗೆ ಅನುಕೂಲ ಆಗ್ಬೋದು. ಸಿದ್ದರಾಮಯ್ಯ ಅವರಿಗೆ ಹಾಗೆ ಕಂಟಿನ್ಯೂ ಆದ್ರೆ ಅವ್ರಿಗೂ ಸಹ, ಅವರ ಬಣದವ್ರಿಗೂ ಸಹ ಅನುಕೂಲ ಆಗ್ಬೋದು. ಆದ್ರೆ ಜನರಿಗೆ ಬೇಕಾಗಿರೋದು ಏನು ಅನ್ನೋದು ಆಲ್ರೆಡಿ ಜನರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಎರಡೂ ಪಕ್ಷದವರು ಸಹ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆ ಜನರಿಗೆ ಏನ್ ಬೇಕೋ, ಆ ಯಾರೇ ಬರಲಿ, ಸಿಎಂ ಕುರ್ಚಿನಲ್ಲಿ ಯಾರೇ ಬರಲಿ, ಜನರಿಗೆ ಬೇಕಾಗಿರೋದನ್ನ ಕೊಡುವಂತಹ ಒಂದು ಸರ್ಕಾರದ ಪ್ರತಿನಿಧಿಗಳು ಜನರಿಗೆ ಬೇಕಾಗಿದೆ ಹೊರತು ಈ ಎರಡೂ ಪಕ್ಷದವರ ಕಿತ್ತಾಟಗಳಾಗಿರ್ಬೋದು ಅಥವಾ ಕುರ್ಚಿ ಕಿತ್ತಾಟಗಳು ಜನರಿಗೆ ಬೇಕಿಲ್ಲ. ಜನರಿಗೆ ಬೇಕಾಗಿರೋದು ರೋಡು, ಜನರಿಗೆ ಕರಪ್ಷನ್ ಫ್ರೀ ಗವರ್ಮೆಂಟ್ ಬೇಕಾಗಿದೆ. ನಾನು ಹಗರಣಗಳ ಬಗ್ಗೆ ಆಗ್ಲೇ ಹೇಳಿದೆ, 2-3 ಹಗರಣಗಳು, ಲಕ್ಷಾಂತರ ಕೋಟಿ ಹಗರಣಗಳು ನಡೀತಾ ಇದೆ ಕರ್ನಾಟಕದಲ್ಲಿ. ಅದನ್ನ ಆಮ್ ಆದ್ಮಿ ಪಕ್ಷದವರು ಸಹ ಒಂದು ಪ್ರೆಸ್ ಮೀಟ್ ಮಾಡಿ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ಲಿ. ಬಿಜೆಪಿನವ್ರಿಗಂತೂ ಒಳ್ಳೆ ರೀಚ್ ಇದೆ, ಅವರು ಸಹ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ಲಿ. 40% ಸರ್ಕಾರ ಅಂತ ಏನು ಅವರು ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ರು, ಇಲ್ಲಿ 40 ಅಲ್ಲ, ಇನ್ನೂ ಜಾಸ್ತಿ ಆಗಿರುವಂತಹ ಸೂಚನೆಗಳಿದೆ. ಅದನ್ನ ತಗೊಂಡು ಜನರ ಧ್ವನಿಯಾಗಿ ಜನರಿಗೆ ಬೇಕಾಗಿರುವಂತಹ ಕಾನೂನುಗಳನ್ನ ಮಾಡ್ಲಿ. ಆಮೇಲೆ ಇತ್ತೀಚೆಗೆ ಇನ್ನೊಂದು ಉಲ್ಲೇಖ ಮಾಡಬೇಕು, ಕಾನೂನು ಅಂತ ಹೇಳಿದ್ರೆ ನಾವು ಯಾಕೆ ಒಬ್ಬ ಪೊಲಿಟಿಷಿಯನ್ ಎಲೆಕ್ಟ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರೆ, ನಮ್ಮ ಹಣ ಏನಿದೆ, ತೆರಿಗೆ ಹಣ ಏನಿದೆ, ಅದು ಸಮರ್ಪಕವಾಗಿ ಉಪಯೋಗಿಸ್ಲಿ. ಕಾನೂನುಗಳನ್ನ ಮಾಡಿ ಯಾರು ದುರ್ಬಲರಿದ್ದಾರೋ ಅವರಿಗೆ ತಲುಪಬೇಕು, ಮತ್ತು ಯಾರಿಗೆ ಸರ್ಕಾರಗಳು ಒಳ್ಳೆ ಕೆಲಸಗಳನ್ನ ಮಾಡಿ ರೋಡ್ಗಳನ್ನ ಮಾಡುವಂತ ಕೆಲಸ ಆಗ್ಬೇಕು, ಪಾಲಿಸಿಗಳಾಗ್ಬೇಕು. ಇಂಪಾರ್ಟೆಂಟ್. ಈಗ ಪಂಜಾಬ್ ನಲ್ಲಿ ಆಮ್ ಆದ್ಮಿ ಪಕ್ಷದವ್ರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಏನು ನಡೀತಿಲ್ಲ, ಆದ್ರೆ ಪಂಜಾಬ್ ನಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮ್ಮ ಆಪಿನ ಮುಖ್ಯಮಂತ್ರಿ ಅಲ್ಲಿರುವಂತವ್ರು. ಇಡೀ ಫ್ಯಾಮಿಲಿಗೆ ಸ್ವಾಮಿ, ಇಡೀ ಫ್ಯಾಮಿಲಿಗೆ, ಎಂಟೈರ್ ಫ್ಯಾಮಿಲಿಗೆ 10 ಲಕ್ಷ ಇನ್ಶೂರೆನ್ಸ್ ನ ಕೊಡುವಂತ ಕೆಲಸ ಮಾಡಿದ್ದಾರೆ ಆಮ್ ಆದ್ಮಿ ಪಕ್ಷ. ಕರ್ನಾಟಕದಲ್ಲಿ ಅದು ಎಷ್ಟು ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದೀರಾ? ದಯವಿಟ್ಟು ನೀವು ನಿಮ್ಮ ಆಲೋಚನೆ ಮಾಡಿ. ಬರೀ ಇನ್ನೊಂದು ಪಕ್ಷದ ಕೆಟ್ಟ ಕೆಲಸನ ಹೈಲೈಟ್ ಮಾಡೋದಕ್ಕಿಂತ ನಮ್ಮ ಪಕ್ಷ ಏನ್ ಕೆಲಸ ಮಾಡಿದೆ ಅದನ್ನು ಸಹ ದಯವಿಟ್ಟು ಹೈಲೈಟ್ ಮಾಡಿ. ಸೆಂಟ್ರಲ್ ಗವರ್ಮೆಂಟ್ ಇನ್ನೇನ್ ಬಜೆಟ್ ಬರ್ತಾ ಇದೆ, ಇದನ್ನ ಯಾಕೆ ನಾವು ನ್ಯಾಷನಲ್ ಮೂವ್ಮೆಂಟ್ ಆಗಿ ಮಾಡಬಾರ್ದು? ಆಮ್ ಆದ್ಮಿ ಪಕ್ಷದಿಂದ ನೀವ್ ಯಾಕೆ ತಗೋಬಾರ್ದು? ಯಾಕಂದ್ರೆ ಪಂಜಾಬ್ 10 ಲಕ್ಷ ಇನ್ಶೂರೆನ್ಸ್ ಕೊಟ್ಟಿದೀವಿ, ಅದನ್ನ ನೀವ್ ಯಾಕೆ ಮಾಡಬಾರ್ದು? ದಯವಿಟ್ಟು ಇದ್ರ ಬಗ್ಗೆ ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿ. ಸಮಯ ಮುಗಿದಿದೆ, ಇನ್ನೊಂದಿನ ಮಾತಾಡೋಣ. ಸಮಯ ಮುಗಿತಾ ಬಂತು. ಥ್ಯಾಂಕ್ ಯು ಧನಂಜಯ ಅವರೇ, ಥ್ಯಾಂಕ್ ಯು ವಿಜಯೇಂದ್ರ ಅವರೇ, ಥ್ಯಾಂಕ್ ಯು ಸತೀಶ್ ಅವರೇ. ಈ ಇಂಥ ವಿಚಾರಗಳಲ್ಲಿ ನೋಡಿ, ರಾಜಕಾರಣಿಗಳು ಜನಗಳ ಸಮಸ್ಯೆಯನ್ನು ಹೈಜಾಕ್ ಮಾಡಿಬಿಡ್ತಾರೆ. ಅಂದರೆ ಅವರವರ ಸಮಸ್ಯೆಗಳು, ಈಗ ಇದು ಎಲ್ಲಿ ಸುತ್ತಿ ಬಳಸಿ ನೀವು ನೋಡಿದ್ರೂ ಕೂಡ ಜನಗಳ ಸಮಸ್ಯೆನ ಹೈಜಾಕ್ ಮಾಡಿಕೊಂಡು ಬಣ್ಣಗಳು ಕಟ್ಟಿಕೊಂಡು ಆ ಒಂದು ವಿಚಾರದಲ್ಲಿ ಅವರಿಗೆ ಅಧಿಕಾರ ಸಿಗದೇ ಇದ್ದರೆ ಅವರೇ ದೊಡ್ಡ ಸಂತ್ರಸ್ತ ರೀತಿಯಲ್ಲೆಲ್ಲ ಚರ್ಚೆಗಳಾಗ್ತಾ ಇರ್ತವೆ. ಇದರ ಆಚೆಗೆ ಜನಗಳ ಸಮಸ್ಯೆ ಕಡೆಗೆ ಗಮನ ಕೊಡಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.